ಅದರಲ್ಲಿ ಸಹೋದರರನ್ನು ಸಲಹೆಯಾಗಿ ಎಲ್ಲರೂ ಅದನ್ನು ಸ್ವಾಗತ ಮೂಲಕವಾಗಿ ನನಗೆ ತುಂಬದಿಂದ ಸ್ವಾಗತ ಮತ್ತು ಫೇಸ್ಬುಕ್ ಲೈವ್ ಮೂಲಕವಾಗಿ ಭಾಗವಹಿಸುವವರೆಗೂ ಸಹ ನಾನು ತುಂಬದಿಂದ ಸ್ವಾಗತವನ್ನು ಬಯಸ್ತೇನೆ. ನಾವೆಲ್ಲರೂ ನಿಂತು ಮಾಡಿಕೊಳ್ಳೋಣ. ಕಣ್ಣನ್ನು ಮುಚ್ಚಿರುವ ಕರಗಳನ್ನು ಧರಿಸಿ ಆತ್ಮೀಯ ನಾವು ನಿಷ್ಠೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಭಯಭಕ್ತಿಯನ್ನು ನಾವು ದೇವರನ್ನು ಸೇವಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿ ಆಸೀನ ಮಾಡಿರುವಾಗ ದೇವರ ಘನಕ್ಕಾಗಿ ದೇವರ ಮಹಿಮೆಗಾಗಿ ನಾವು ಆತನನ್ನು ಆರಾಧಿಸೋಣ. ದೇವರ ವಾಕ್ಯವು ಹೇಳುತ್ತದೆ, ಆತನನ್ನು ಸಂಗೀತಿಸುವುದು ಬಯಸುವುದು ಯುಕ್ತವು ನ್ಯಾಯವು ನಮ್ಮ ಕರ್ತವ್ಯವೂ ಆಗಿದೆ. ಜಗಜ್ಯೋತಿ ಮಂಡಲಗಳಲ್ಲಿ ವಾಸ ಮಾಡುತ್ತಿರತಕ್ಕಂತಹ ಪರಿಶುದ್ಧನು ಗಮ್ಯ ಬೆಳಕಿನಲ್ಲಿ ಮಾತನಾಡಿರುವ ದೇವರೇ, ನಿನ್ನನ್ನು ಆರಾಧಿಸುವುದನ್ನು ಘನಪಡಿಸುವ ನಾವಿರುವಾಗ ನಿನ್ನ ಪ್ರಸನ್ನತೆಯನ್ನು ನಮ್ಮೆಲ್ಲರಿಗೂ ನಿನ್ನ ಆತ್ಮಪೂರ್ವಕವಾಗಿ ನಮ್ಮನ್ನು ಆವರಿಸುವ, ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನನ್ನು ಭಜಿಸುವ ಹಾಗೆ, ಮನಪೂರ್ವಕವಾಗಿ ನಿನ್ನನ್ನು ಸೇವಿಸಿ ನಿನ್ನಲ್ಲಿ ಆಶ್ರಯಿಸುವ ಹಾಗೆ ನಮ್ಮನ್ನು ನೀವು ಕಾರ್ಯವನ್ನು ನಡೆಸುವ. ಬೇರೆಯವರು ಸುಖಕಾಲದಲ್ಲಿ ಆಶ್ರಯಿಸಿ ಎಂಬುದಾಗಿ ಭಕ್ತನಾದಂತ ಪ್ರವಾದ ವೇಷಾಗಿ ಹೇಳುತ್ತಾನೆ. ಸಮಯದಲ್ಲಿ ಮನೆಯನ್ನು ಬಿಟ್ಟು ನಾವು ಯಾರನ್ನು ಆಶ್ರಯಿಸುವುದು ಬೇಡ. ನಾವು ಬದುಕಿದರೂ ಸತ್ತರು ಕರ್ತನವರೇ ಎಂಬುದಾಗಿ ವಾಕ್ಯವಾಗುವುದು ಹೇಳುತ್ತಾರೆ. ಅವರ ಮಾತುಗಳಲ್ಲಿ ನಾವು ಸಹ ಬದುಕಿದರೂ ಸತ್ತರು ಯೆಹೋವನ ಘನಕ್ಕಾಗಿ ಮನುಷ್ಯನಾದ ಯೇಸುವಿನ ನಾಮಕ್ಕಾಗಿ ನಾವು ಜೀವಿಸುವುದು. ಯಾರಾದರೂ ಮುಖಾಂತರ ನಮ್ಮನ್ನು ನಾವು ರೂಪಿಸಿಕೊಳ್ಳೋಣ. ಕರ್ತನಕ್ಕಾಗಿ ನಾವು ಬದುಕೋಣ. ಆರಾಧನೆಯ ಆರಂಭ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಸಂಗೀತದಲ್ಲಿ ಇವರ ಆತ್ಮೀಯ ಸಂಗೀತವನ್ನು ಮಾಡೋಣ. ಇವರ ಆತ್ಮೀಯ ಸಂಗೀತ ಲಕ್ಷಾಂತರ ಧನ ಅರ್ಪಿಸಿಕೊಟ್ಟರು ಆ ವಿಶ್ವದ ಶಕ್ತಿಯ ಹೊಂದಲಿದ್ದಾರೆ. ಇವರ ಆತ್ಮೀಯ ಸಂಗೀತವನ್ನು ದೇವರ ಮಹಿಮೆಗಾಗಿ ಮಾಡೋಣ. Sweet
ಪ್ರಾರ್ಥನೆ ಮಾಡೋಣ. ಮಹೋನ್ನತರು ನಮ್ಮೆಲ್ಲರ ಉದ್ಧಾರಕನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವು ಮಹಿಮೆಯು ಯುಗಯುಗಾಂತರದಲ್ಲಿಯೂ ಆಗಿದೆ. ನಿನ್ನ ವಾರಸವಾಗಿರುವಂತಹ ವೇಳೆಯಲ್ಲಿ ನಮ್ಮನ್ನು ಬಲಪಡಿಸುವ ನಿನ್ನ ಪರಿಶುದ್ಧ ವಾಕ್ಯವನ್ನು ಕೇಳುವುದರಿಂದ ನಮಗೆ ನಿನ್ನ ವಾಕ್ಯದ ಬಲವನ್ನು ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳ ಮೂಲಕವಾಗಿ, ನಮ್ಮ ಸಮುದಾಯದ ಪ್ರಾರ್ಥನೆಗಳ ಮೂಲಕವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ನೀಡಿ ನಮ್ಮನ್ನು ಉತ್ತರಿಸುವುದು. ಕಳೆದ ವಾರವೆಲ್ಲ ನಮ್ಮೊಂದಿಗಿದ್ದುಕೊಂಡು ನಮ್ಮನ್ನು ನಡೆಸುತ್ತೇವೆ, ನಮ್ಮನ್ನು ಸಾಕಿದೆ, ನಮ್ಮನ್ನು ಸಲಹಿದೆ, ನಮ್ಮನ್ನು ಪೋಷಿಸಿದೆ. ನಾಮಕ್ಕೆ ನಾಮಗಳು ನಮಗೆ ಅನುಗ್ರಹಿಸಿದಂತಹ ಆಶೀರ್ವಾದಗಳಿಗಾಗಿ, ನಮ್ಮ ಬದುಕಿನಲ್ಲಿ ನಾವು ಅನುಭವಿಸಿದಂಥ ಅದ್ಭುತದ ಕ್ಷಣಗಳಿಗಾಗಿ, ಮಹತ್ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ನಿನ್ನ ಸ್ವಪ್ರಭಾವವನ್ನೇ ತೋರ್ಪಡಿಸುತ್ತೇವೆ. ನಿನ್ನೆಲ್ಲ ಪ್ರೀತಿ ಮಮತೆಗೋಸ್ಕರವಾಗಿ ನಾವು ವಂದಿಸುತ್ತೇವೆ. ಕೃತಜ್ಞ ಭಾವದಿಂದ ನಿಮಗೆ ಉಪಕಾರಗಳನ್ನು ಬೇಡುತ್ತೇವೆ. ನಿನ್ನ ವಾಕ್ಯವನ್ನು ಕೇಳುವ ಶ್ರದ್ಧೆಯನ್ನು ಹೆಚ್ಚಿಸಿ, ಸೈತಾನನ ರಾಜ್ಯದಲ್ಲಿ ನಾವು ಬದುಕುವ ಬದಲು ನಿನ್ನ ರಾಜ್ಯದಲ್ಲಿ ನಾವು ಬದುಕುವ ಹಾಗೆ ಮಾಡೋಣ. ನಿನ್ನ ರಾಜ್ಯದ ಗುಣಲಕ್ಷಣಗಳನ್ನು ಹೊಂದಿದವರಾಗಿ ನಿನ್ನ ಆಳ್ವಿಕೆಯನ್ನು ವಶಪಡಿಸುವಂತಹ ಮಕ್ಕಳಾಗಿ ನಮಗೆ ಪ್ರೋತ್ಸಾಹ ನೀಡಿ. ನಿನ್ನ ಆತ್ಮವನ್ನು ಎಡಗಡೆ ಆವರಿಸುತ್ತ ನಿನ್ನ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ಶಕ್ತಿಯನ್ನು, ಪ್ರಜ್ಞೆಯನ್ನು ನಮಗೆ ಅನುಗ್ರಹಿಸುವುದಾಗಿ ಹೇಳುವವರಾಗಿದೆ. ಯಾವ ನಿನ್ನ ಪ್ರಸನ್ನತೆಗಳಿಗೆ ನಿನ್ನ ಪರಿಶುದ್ಧವೆಂಬ ಭೂಷಣವನ್ನೇ ನಮ್ಮನ್ನು ನಮ್ಮ ಆರಾಧನೆಯನ್ನು ನಡೆಸುವ. ನಮ್ಮ ಆರಾಧನೆಗಳಲ್ಲಿ, ನಮ್ಮ ವಾಕ್ಯಧಾನದಲ್ಲಿ, ನಮ್ಮ ಹಾಡುಗಾರಿಕೆಯಲ್ಲಿ ನೀರು ಮೆಚ್ಚುವಂತ ರೀತಿಯಲ್ಲಿ ನಾವು ಮಾಡುವುದಕ್ಕಾಗುವ ಹಾಗೆ ನಮ್ಮನ್ನು ಉತ್ತೇಜಿಸಿ ನಿನ್ನ ಆತ್ಮ ಪ್ರೋತ್ಸಾಹದಿಂದ ನಡೆಸುವ. ಮನೆಯಿಂದ ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ನೀಡಿದೆ, ನನಗೆ ಸ್ತೋತ್ರ ಆಗಲಿ. ಆರೋಗ್ಯವನ್ನು ನೀಡಿದೆ, ನಿನಗೆ ಮಹಿಮೆಯಾಗಲಿ. ಆಶೀರ್ವಾದವನ್ನು ನೀವು ಅನುಗ್ರಹಿಸಿದೆ, ನಿನಗೆ ಪ್ರಣಾಮವಾಗಲಿ. ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ ನಾವು ಕೆಳಗೆ ಬೀಳದ ಹಾಗೆ ನಮ್ಮನ್ನು ಒಡೆಯರಾಗಿ ನಡೆಸಿದೆ. ನಿನಗೆ ಯುಗಾಂತಗಳಲ್ಲಿ ಸ್ತೋತ್ರವು ಘನವು ಮಾಡುತ್ತಾ ನಮ್ಮ ಭವಿಷ್ಯದ ಮಾರ್ಗದಲ್ಲಿ ನಡೆಸಿದ್ದಾಗಿ ನಮ್ಮೊಂದಿಗೆ ಹೆಚ್ಚಾಗ ನಮ್ಮ ಪ್ರಾರ್ಥನೆಗಳಿಗೆ ನೀವು ಉತ್ತರಿಸಿ ನಿನ್ನ ಕನಿಕರ ದಯೆ ಮಾತೆಯಿಂದ ಪ್ರೀತಿಯಿಂದ ನಮ್ಮನ್ನು ಪೋಷಿಸು, ಪ್ರಾರಂಭಿಸು, ನಮ್ಮೆಲ್ಲರೂ ಯೋಗದಲ್ಲಿ ಉತ್ತರಿಸು. ಕೇವಲ ನಾವು ಸ್ವಾರ್ಥಕ್ಕಾಗಿ ಮಾತ್ರ ಲೋಕದಲ್ಲಿ ನಮ್ಮ ಇಚ್ಛೆಯನ್ನು ನಾವು ಜೀವಿಸ್ತೇವೆ, ನಮ್ಮ ಚಿತ್ರದಲ್ಲಿ ಮಾತ್ರ ನಾವು ನಡೆಯದೆ ನಿನ್ನ ಚಿತ್ತವೇನಿದೆಯೋ, ನಿನ್ನ ಇಚ್ಛೆಗಳು ಏನಿದೆಯೋ, ನಿನ್ನ ಆಲೋಚನೆಗಳಂತೆ ಮಾಡುವುದರಲ್ಲಿ ನಮ್ಮ ಆಲೋಚನೆಗಳನ್ನು ಮಾಡುವುದನ್ನು ಮಾರ್ಪಡಿಸುವವರಾಗಿ ನಿನ್ನ ಮಹಿಮೆಗಾಗಿ ನಾವು ಬದುಕಬೇಕಾಗಿ ನಿಮ್ಮ ಸಹಾಯ ಮಾಡಿದೆವು. ನಾವು ನಿನ್ನನ್ನು ನಿರ್ಮಾಣ ಕ್ರಿಸ್ತೇಸುವಿನಿಂದ ನಾವು ನಿರ್ಮಿಸಲ್ಪಟ್ಟ ಕಾರಣ ಸತ್ಕಾರ್ಯವನ್ನು ಮಾಡುವುದಕ್ಕಾಗಿ ನಾವು ಮಾಡಲ್ಪಟ್ಟವರಾಗಿದ್ದೇವೆ. ನೀ ಬಯಸುವಂತಹ ಸತ್ಕಾರ್ಯಗಳಿಂದ ನಾವು ಜೀವಿಸುವುದಕ್ಕೆ ನೀನು ನಮಗೆ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ನಿನ್ನ ಹಾದಿಯಲ್ಲಿ ನಡೆಸು. ಘನವೂ ಮಾನವೂ ಸ್ತುತಿಯೂ ಸ್ತೋತ್ರವು ನಿರಂತರ ನೀನು ಮಾತ್ರ ಸಲ್ಲ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳಿಕೊಳ್ಳುತ್ತೇವೆ. ಆಮೆನ್. ಇದಕ್ಕೆ ವೇದಭಾಗ ಮಾಡಿಸೋಣ. ವಚನಗಳು
door in front of you, which no one can close. Listen, as far you belong to Satan, those liars who claims that are Jewish, but are not. I will make them come and bow down at your feet. They will all know that I love you, because you have kept my seal from the time of trouble which is coming upon the world. Bless all the people on earth. I am coming soon. Keep safe what you have, so that no one can rob you from your glorious prize. I will make him glorious pillars in the temple of my God, and you will never live with my God, and you will never leave him. And write on him my new name, and new name, which will come down out of the heaven from God. I will also write a new heaven from God. I will also written a new name. If you have ears, then listen to what the Spirit says to the churches. The message to Laodicea, to the angel of the church is Laodicea writes, this is the message from the Amen, the faithful and true witness, who is the virgin of the God of age. I know what you have done. I know that you are neither true nor wrong. Who I wish you are neither one or other. But because you are like one, neither hot nor cold, I am going to speak out of my mouth. You say I am rich and well off. I have all I need, but you do not know how miserable and pitiful you are. You are poor, naked, and blind. I advise you then to be right, gold from me, pure gold, in order to be restored, but also with white gold to dress yourself and cover up your shameful nakedness, but also some ointment to your eyes, so that you may see. I hope and punish all who I love. Being honest, then turn from your sin. Listen, I stand at the door and knock. If anyone hears my voice and opens the door, I will come into his house and eat with him, and he will eat with me. To those who bring the victory, I will give him the right to sit beside me and my throne, just as I have been victorious and love sit by my father's in the throne. If you have ears, then listen to what the Spirit says to the church. Here is the reading. ವಾಗ್ದಾನಕ್ಕೆ ನಾವು ಸುಧಾರಣೆ ಇಂಥ ಒಳ್ಳೆಯ ಸಮಯದಲ್ಲಿ ಯೇಸುವನ್ನು ಭೇಟಿ ಅರಸಿ ಬಂದೆವು. ಇಂಥ ಒಳ್ಳೆ ಸಮಯದಳು, ಇಂಥ ಒಳ್ಳೆ ಸಮಯದಳು ಯೇಸು Amen.
ಕೇಳುವುದಕ್ಕೆ ನಾವು ಸಿದ್ಧವಿರುವಾಗ ನಿನ್ನ ವಾಕ್ಯದ ಪದಾರ್ಥಗಳನ್ನು ನಮಗೆ ಅನುಗ್ರಹಿಸಿದರು. ವಾಕ್ಯದ ಪ್ರಕಾರ ನಡೆಯುವಾಗ ನೀವು ಮೋಸಪಡಿಸಿಕೊಳ್ಳಬೇಕೆಂಬುದಾಗಿ ಯಾಕೋಬನ ತನ್ನ ಪತ್ರಿಕೆಯಲ್ಲಿ ನಾವು ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿ. ಯಾಕಂದರೆ ಆ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಗುವಾಗಿರುವುದಿಲ್ಲ. ಬೆಳಕಿನ ಹಾದಿಯಲ್ಲಿ ಬೆಳಕಿನ ಮಕ್ಕಳಾಗಿ ಬೆಳಕಿನ ಕಿರಣವನ್ನು ಚೆಲ್ಲುವಂತವರಾಗಿ ನಾವಿರುವುದು. ನೀವು ನಮಗೆ ನಿನ್ನ ವಾಕ್ಯದಿಂದ ನಾವು ಸೇರಿಕೊಂಡು ರೂಪಿಸಿ ನಿನ್ನ ಸಹವಾಸವನ್ನು ಮುನ್ನಡೆಸಿದ್ದಾಗಿ ಯೇಸುವಿನ ಮೂಲಕ ಪ್ರಾರ್ಥನೆ ಬೇಡುತ್ತೇವೆ. ಸಭೆಯವರೇ ಮತ್ತು ವೀಕ್ಷಕರೆಲ್ಲರಿಗೆ ಮಧುನಾವತಿ ಸಂಜೆಯ ಸ್ವಾಮಿಯ ನಾಮದಲ್ಲಿ ನಿಮಗೆ ಶುಭ ಕೃಪೆಯು. ಕಳೆದ 3 ವಾರಗಳಿಂದ ನಾವು ಧ್ಯಾನ ಮಾಡುತ್ತಾ ಬರುತ್ತಿರತಕ್ಕಂತಹ ಸಂಗತಿಗಳು ಪ್ರಕಟಣೆಯ ಗ್ರಂಥದಲ್ಲಿ 7 ಸಭೆಗಳಾದಂತಹ ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್ ಮತ್ತು ಫಿಲಡೆಲ್ಫಿಯಾ 5 ಸಭೆಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಈಗ ಕಡೆಯ 2 ಸಭೆಗಳು ಫಿಲಡೆಲ್ಫಿಯಾ ಮತ್ತು ಲವೋದಿಕೀಯ, ಈ 2 ಸಭೆಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡಲಿದ್ದೇವೆ. ಎಫೆಸ ಸಭೆಗೆ ಹೇಳಿದಂತಹ ಮಾತನ್ನು ನಾವು ನೆಲವು ಹಾಕೋಣ. ಮೊದಲನೆಯ ಸಭೆ ಎಫೆಸ ಸಭೆಗೆ ಹೇಳಿದ್ದು ದೇವರ ಮೇಲಿದ್ದ ಪ್ರೀತಿಯನ್ನು ಆ ಸಭೆ ಮರೆತು ಬಿಟ್ಟಿದೆ ಮತ್ತು ಅದನ್ನು ಬಿಡಲ್ಪಟ್ಟ ಕಾರಣ ನೆನಪಿಸುವಂತಹ ಸಂಗತಿಯನ್ನು ನೀನು ಮತ್ತೆ ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನು ನೀನು ಪ್ರೀತಿ ಮಾಡು ಎಂಬುದಾಗಿ ಹೇಳಿದೆ. 2ನೇ ಸಭೆ ಸ್ಮರಣೆಗೆ ಹೇಳುವಂತಹ ಮಾತು, ಎಷ್ಟೇ ಹಿಂಸೆಗಳು, ಸಂಕಟಗಳು ಯೇಸು ಸ್ವಾಮಿಯ ವಿಷಯದಲ್ಲಿ, ಯೇಸು ಸ್ವಾಮಿಯನ್ನು ಸೇರಿಸುವುದರ ವಿಷಯದಲ್ಲಿ, ದೇವರ ಮಾರ್ಗದಲ್ಲಿ ನೀವು ನಡೆಯುವಾಗ ನಿಮಗೆ ಶೋಧನೆಗಳು, ದುಷ್ಪ್ರೇರಣೆಗಳು, ಅಧಿಕವಾದಂತಹ ಹಿಂಸೆಗಳು ಬಂದಾಗಲೂ ಸಹ ನೀನು ಸಾಯುವ ತನಕ, ಸಾಯುವಷ್ಟರ ಮಟ್ಟಿಗೆ ನಿನ್ನನ್ನು ಹಿಂಸೆಗಳು ಬಯಸಿದರೆ ಆ ಸಂದರ್ಭದಲ್ಲಿಯೂ ನೀನು ಕರ್ತನಿಗಾಗಿ ನಾನು ಸಾಯುತ್ತೇನೆ ಎಂಬುದಾಗಿ ಆ ನಂಬಿಕೆ ಸ್ಥಿತಿಯಲ್ಲಿ ಬದುಕು ಎಂಬುದಾಗಿ ಹೇಳಿದೆ. ಪೆರ್ಗಮ ಸಭೆ 3ನೇ ಸಭೆಗೆ ಹೇಳುವಂತಹ ಮಾತನ್ನು ಗಮನಿಸುವುದಾದರೆ ಅನೇಕ ವಿಷಯದಲ್ಲಿ ವಿಗ್ರಹ ಆರಾಧನೆಗಳಿಗೆ ಸಂಬಂಧಪಟ್ಟಂತಹ ಇತರ ದೇವತೆಗಳನ್ನು ಆರಾಧಿಸುವುದಕ್ಕೆ ಪ್ರೇರೇಪಣೆ ನೀಡುವಾಗ ಅಂತಹ ಪ್ರೇರೇಪಣೆಗೆ ನೀನು ಒಳಗಾದ ಹಾಗೆ ನಿನ್ನ ದೇವರಾದ ಯೆಹೋವನನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ಮಾತ್ರವೇ ನೀನು ಸೇವಿಸು. ಆತನನ್ನು ಬಿಟ್ಟು ಯಾರನ್ನೂ ಸಹ ನೀನು ಹೊಂದಿಕೊಳ್ಳಲು ಬೇಡ, ಸೇವಿಸಲು ಬೇಡ, ಆರಾಧಿಸಲು ಬೇಡ. ನೀನು ಕ್ರಿಸ್ತನವನು, ನೀನು ಕ್ರಿಸ್ತನವಳು. ಯಾಕಂದರೆ ಇರುವಂತಹ ಈ ಸೈತಾನದ ಶೋಧನೆಗಳಿಂದ ತಿರುಗಿಕೊಂಡು ನೀನು ದೇವರನ್ನು ಆರಾಧಿಸುವ ಎಂಬುದಾಗಿ ಹೇಳಿದರು. ತುವತೈರ ಸಭೆ ಅಂದರೆ 4ನೆಯ ಸಭೆಗೆ ಹೇಳುವಂತಹ ಮಾತುಗಳನ್ನು ಗಮನಿಸುವಾಗ ಅಲ್ಲಿ ತುವತೈರ ಸಭೆಗೆ ಹೇಳುತ್ತದೆ, ನಿನಗೆ ಸಮಯ ಕೊಟ್ಟಿರಲಾಗಿ ನಿನ್ನಲ್ಲಿರುವಂತಹ ಆ ದೇವರಿಗೆ ಅನುಗ್ರಹಿಸಬೇಕಾದಂತಹ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿತು. ಯಾಕಂದರೆ ಯೆಜಬೇಲಳೆಂಬ ಒಬ್ಬ ಆ ಸ್ತ್ರೀ ದುರಾತ್ಮ ಪ್ರೇರಿತರಾಗಿ ಜಾರತ್ವವನ್ನು, ವಿಗ್ರಹಗಳಿಗೆ ಆರಾಧನೆ ಮಾಡುವಂಥದ್ದನ್ನು, ವಿಗ್ರಹಗಳಿಗೆ ಸಮರ್ಪಿಸಿದಂಥ ಪದಾರ್ಥಗಳನ್ನು ತಿನ್ನುವುದರಲ್ಲಿ ಅತಿಯಾಗಿ ಪ್ರೇರೇಪಣೆ ಮಾಡಿದ್ದರಿಂದ ನೀನು ದೇವರನ್ನು ಬಿಟ್ಟಿದ್ದಿ. ಅನೇಕ ವಿಧವಾದಂತಹ ಅನೈತಿಕ ಕೃತ್ಯಗಳು, ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ನೀನು ದೇವರ ಕೋಪವನ್ನು ಎಬ್ಬಿಸಿ ದೇವರಿಂದ ಉಂಟಾಗುವಂತಹ ಶಿಕ್ಷೆಗೆ, ದಂಡನೆಗೆ ಗುರಿಯಾಗಿದ್ದಿ. ನಿನಗೆ ಸಮಯ ಕೊಟ್ಟೆ ನಾನು ತಿರುಗಿಕೊಳ್ಳುವುದಕ್ಕೆ, ಆದರೆ ನೀನು ತಿರುಗಿಕೊಳ್ಳಲಿಲ್ಲ. ನಿನ್ನನ್ನು ಶಿಕ್ಷಿಸುವುದಕ್ಕೆ ನಾನು ಮುಂದಾಗಿದ್ದೇನೆ. ನೀನು ಸಾಯಬೇಕಾದಂತಹ ಪರಿಸ್ಥಿತಿಗೆ, ಇಲ್ಲವೇ ಘೋರವಾದಂತಹ ಅನಾರೋಗ್ಯಕ್ಕೆ, ಕಾಯಿಲೆಗೆ, ಬಾಧೆಗೆ ನೀನು ಒಳಪಡಬೇಕಾಗುತ್ತದೆ ಎಂಬುದಾಗಿ ಎಚ್ಚರಿಕೆ ಮಾತುಗಳನ್ನು ತುವತೈರ ಸಭೆಗೆ ನೀಡಿದ್ದೇವೆ. 3ನೇ ಅಧ್ಯಾಯ 5ನೇ ಸಭೆ ಸಾರ್ದಿಸಿನಲ್ಲಿರುವಂತಹ ಸಭೆಗೆ ತಿಳಿಸುವಾಗ ಎಚ್ಚರಿಕೆಯಿಂದ ನೀನು ದೇವರ ಕಾರ್ಯಗಳಲ್ಲಿ ನೀನು ಮಗ್ನನಾಗಿರು. ದೇವರ ಕಾರ್ಯಗಳಲ್ಲಿ ನೀನು ಸದಾಕಾಲವೂ ನಿರತನಾಗಿ ಅದನ್ನು ಮಾಡುತ್ತಲೇ ಇರು. ಯಾಕಂದರೆ ನಿನಗೆ ಕೊಡಲ್ಪಟ್ಟಂತಹ ಉಪದೇಶವನ್ನು, ನಿನಗೆ ಮಾರ್ಗಗಳನ್ನು ತೋರಿಸಿದಂತಹ ಪ್ರತಿಯೊಂದು ಸಂಗತಿಗಳನ್ನು ನೀನು ಬಿಟ್ಟು ಬಿಡಬೇಡ. ನೀನು ಜೀವಂತನಾಗಬೇಕೆ ವಿನಃ ಸತ್ತ ಸಭೆಯಾಗಿ, ಸತ್ತ ವಿಶ್ವಾಸಿಯಾಗಿ ಇರತಕ್ಕದ್ದಲ್ಲ. ನಿನ್ನಲ್ಲಿ ಯಾವಾಗ ಯೇಸು ಕ್ರಿಸ್ತನ ಕಾರ್ಯಗಳು ಇರುತ್ತವೋ
ಯೇಸು ಕ್ರಿಸ್ತನ ಮನಸ್ಸಿನಲ್ಲಿರುತ್ತದೋ ಆಗ ನೀನು ಜೀವಿಸುವವನಾಗಿದ್ದಿ, ಸತ್ತವನಲ್ಲ ಎಂಬುದಾಗಿ ಆ ಸಭೆಗಳಿಗೆ ಹೇಳುವಂತಹ ಮಾತುಗಳು, ಎಚ್ಚರಿಕೆಗಳನ್ನು ನಾವು ಈ 5 ಸಭೆಗಳಿಂದ ಕೇಳಿದ್ದೇವೆ. ಈಗ 6ನೆಯ ಸಭೆ ಫಿಲಡೆಲ್ಫಿಯಾ ಸಭೆ. ಈ ಫಿಲಡೆಲ್ಫಿಯಾ ಸಭೆ ಆಸಿಯಾ ಖಂಡದಲ್ಲಿ ಈಗಿನ ಪ್ರಸ್ತುತ ಆಧುನಿಕ ಟರ್ಕಿ ದೇಶದಲ್ಲಿ ಇರುವಂತಹ ಮತ್ತೊಂದು ಸ್ಥಳ, ಅದು ಫಿಲಡೆಲ್ಫಿಯಾ. ಫಿಲಡೆಲ್ಫಿಯಾ ಆಗಿನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯದ ಒಂದು ಸಂದರ್ಭದಲ್ಲಿ ಆರ್ಥಿಕವಾಗಿ ಬಹಳ ಉನ್ನತ ಮಟ್ಟದಲ್ಲಿ ಇದ್ದಂತಹ ಒಂದು ಪಟ್ಟಣ. ಆರ್ಥಿಕವಾಗಿ ಉನ್ನತ ಮಟ್ಟದಲ್ಲಿದ್ದಂತಹ ಈ ಪಟ್ಟಣ ಫಿಲಡೆಲ್ಫಿಯಾ. ಅಲ್ಲಿದ್ದಂತಹ ಸಭೆಗೆ, ಅಲ್ಲಿದ್ದಂತಹ ಸಭೆಯ ಸದಸ್ಯರಿಗೆ ಹೇಳುವಂತಹ ಮಾತು 7ನೇ ವರ್ಷದಲ್ಲಿ ಹೇಳ್ತಾರೆ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಬಿಡುವವನು ಯಾರು ಮುಚ್ಚಬಾರದಂತೆ ತೆರೆಯುವವನು ಯಾರು ತೆರೆಯದಂತೆ ಮುಚ್ಚುವವನು ಆಗಿವಾದನ್ನು ಹೇಳುವುದೇನೆಂದರೆ, ಅಂದ್ರೆ ದೇವರು ತನ್ನ ಆಧಿಪತ್ಯವನ್ನು, ತನ್ನ ಶಕ್ತಿಯನ್ನು, ತನ್ನ ಪ್ರಬಲತೆಯನ್ನು ತೋರಿಸ್ತಾ ಇದ್ದಾನೆ. ನನಗೆ ಯಾವ ಮಟ್ಟಿಗೆ ಅಂದರೆ ದೇವರ ಶಕ್ತಿಯು, ದೇವರ ಬಲವು, ದೇವರ ಆಳ್ವಿಕೆ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಇದೆ ಎಂಬುದನ್ನು ಆ ಸಭೆಗೆ ತಿಳಿಸುವಂತದ್ದಾಗಿದೆ. ಯಾಕಂದ್ರೆ ಮನುಷ್ಯ ತಾನು ಉನ್ನತ ಸ್ಥಿತಿಗತಿಗೆ ಬರುವಾಗ, ಎಲ್ಲವೇ ಒಳ್ಳೆಯ ಸ್ಥಿತಿಗತಿಗಳಲ್ಲಿ ಜೀವಿಸುವಾಗ ತಾನೇ ಶ್ರೇಷ್ಠ, ತಾನೇ ಯೋಗ್ಯ ಎಂಬುದಾಗಿ ಭಾವಿಸ್ತಾನೆ. ಆದರೆ ಎಲ್ಲರಿಗಿಂತಲೂ ಶ್ರೇಷ್ಠನು, ಅತ್ಯುನ್ನತನು, ಬಲಶಾಲಿಯು, ಪರಾಕ್ರಮಿಯು ದೇವರು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ತಿಳಿಸಲ್ಪಡುತ್ತದೆ. ಯಾಕಂದ್ರೆ ದೇವರ ಹೇಳಿದರೆ ತಾನು ಪರಿಶುದ್ಧನು. ಮೊದಲನೇ ಮಾತು ನೋಡಿ, ತಾನು ಪರಿಶುದ್ಧನು, ತಾನು ಸತ್ಯವಂತನು ಎಂಬುದಾಗಿ ಹೇಳಿದರೆ, ಆದರೆ ಮನುಷ್ಯನಿಗೆ ಫಿಲಡೆಲ್ಫಿಯಾ ಸಭೆಗೆ ಎಚ್ಚರಿಕೆ ನೀಡುವಂತಹ ಮಾತುಗಳೆಂದರೆ, ನೀನು ಅಪವಿತ್ರವಾಗಿದ್ದೀ, ನೀನು ಅಸತ್ಯವಾಗಿದ್ದೀ, ನಾನು ಪರಿಶುದ್ಧನು, ನಾನು ಸತ್ಯವಂತನು. ಹಾಗಾದ್ರೆ ಸಭೆಗೆ ತಿಳಿಸುವಂತಹ ಮಾತೇನೆಂದರೆ, ನೀನು ಪರಿಶುದ್ಧತ್ವದಲ್ಲಿ ಇರಬೇಕು, ಸತ್ಯಪರವಾಗಿ ನೀವು ಜೀವಿಸಬೇಕು ಎಂಬುದಾಗಿ ವಾಕ್ಯವಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಫಿಲಡೆಲ್ಫಿಯಾ ಸಭೆಯಲ್ಲಿ ಅಪವಿತ್ರತೆ ಹೆಚ್ಚಾಗಿರಲಾಗಿ, ಇಲ್ಲವೇ ಅಸತ್ಯತೆ ಹೆಚ್ಚಾಗಿರಲಾಗಿ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯೋಹಾನನ ಮೂಲಕವಾಗಿ ಫಿಲಡೆಲ್ಫಿಯಾ ಸಭೆಗೆ ಎಚ್ಚರಿಸುವಂಥದ್ದು, ನಿನ್ನಲ್ಲಿ ಅಪವಿತ್ರತೆ ಇರುವುದರಿಂದ, ಅಸತ್ಯವಾದಂತಹ ಕಾರ್ಯಗಳು ಇರುವುದರಿಂದ ನಾನು ನಿನಗೆ ಅವಕಾಶ ಕೊಡುತ್ತೇನೆ. ಏನು ಆ ಅವಕಾಶ? 8ನೇ ವಚನದಲ್ಲಿ ಹೇಳ್ತದೆ ನೋಡ್ರಿ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಅಯ್ಯೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಬಾರದು. ಅವಕಾಶದ ಬಾಗಿಲು ಪ್ರೇರೆ, ಅವಕಾಶದ ಬಾಗಿಲು, ದೇವರ ಮಾರ್ಗದ ಬಾಗಿಲು. ಯಾಕಂದ್ರೆ ಇಕ್ಕಟ್ಟಾದ ಬಾಗಿಲಿನಲ್ಲಿ ಹೋಗುವವರು ಯಾರು? ಇಕ್ಕಟ್ಟಾದ ಬಾಗಿಲಿನಲ್ಲಿ ಹೋಗುವರು ಯಾರು? ವಿಶಾಲವಾದಂತಹ ಬಾಗಿಲಲ್ಲಿ ಹೋಗುವರು ಯಾರು? ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ ಎಷ್ಟನೇ ಅಧ್ಯಾಯ? 7ನೇ ಅಧ್ಯಾಯ 13ನೇ ವಚನ ಮತ್ತು 14ನೇ ವಚನ. ಮತ್ತಾಯ 7ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಿನಿಂದ ಹೊರಗೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ, ನಿತ್ಯಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ಹೇಳಿದೆ. ಹಾಗಾದರೆ ನಮಗೆ ದೇವರ ವಾಕ್ಯ ಎಚ್ಚರಿಸುವುದೇನೆಂದರೆ, ಫಿಲಡೆಲ್ಫಿಯಾ ಸಭೆಗೆ ಕೊಡುವಂತಹ ಎಚ್ಚರಿಕೆಯ ಮಾತುಗಳೇನೆಂದರೆ, ಅವಕಾಶದ ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬುದಾಗಿ. ಅವಕಾಶದ ಬಾಗಿಲು, ಆ ದಾರಿ ನಿತ್ಯಜೀವದ ದಾರಿ, ದೇವರ ರಾಜ್ಯದೊಳಗೆ ಪ್ರವೇಶಿಸುವಂತ ದಾರಿ. ನಿನ್ನ ಬಲವು, ನಿನ್ನ ಶಕ್ತಿಯು ಕೊಂಚವಾಗಿದ್ದರೂ, ಇಲ್ಲವೇ ನಿನಗಿರುವಂತಹ ಆರ್ಥಿಕ ಪರಿಸ್ಥಿತಿ ಪ್ರಬಲವಾಗಿದ್ದರೂ, ನೀನು ಯಾವುದೇ ಸ್ಥಿತಿಗತಿಗಳಲ್ಲಿ ಜೀವಿಸ್ತಾ ಇದ್ದರೂ ನೀನು ಪವಿತ್ರನೂ ಅಲ್ಲ, ನೀನು ಸತ್ಯವಂತನೂ ಅಲ್ಲ. ದೇವರಾದ ಯೆಹೋವನೊಬ್ಬನೇ ಪರಿಶುದ್ಧನು, ಸತ್ಯವಂತನು. ನೀನು ಆ ದೇವರ ಪರಿಶುದ್ಧತೆಯ ಮಾರ್ಗದಲ್ಲಿ, ಸತ್ಯತೆಯ ಮಾರ್ಗದಲ್ಲಿ ನೀನು ಜೀವಿಸಬೇಕು, ನಡೆಯಬೇಕು, ಆ ಮಾರ್ಗದಲ್ಲಿ ನೀನು ಬರಬೇಕು ಎಂಬುದಾಗಿ ಹೇಳ್ತಾರೆ. ನಮಗೂ ಸಹ ಬೇರೆ ಅವಕಾಶದ ಬಾಗಿಲು ಈಗ ತೆರೆಯಲ್ಪಟ್ಟಿದೆ. ನಾವು ಸತ್ಯದ ಪರ, ನ್ಯಾಯದ ಪರ, ನೀತಿಯ ಪರ, ಪರಿಶುದ್ಧತ್ವವೆಂಬ ಭೂಷಣಗಳನ್ನು ನಮ್ಮನ್ನು ನಾವು ಧರಿಸಿಕೊಂಡವರಾಗಿ ಕರ್ತನಾದ ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯುವ ತೆರೆಯಲ್ಪಡುತ್ತದೆ. ಎಲ್ಲದಿದ್ದರೆ ನಿತ್ಯ ಜೀವದ ಬಾಗಿಲು ಮುಚ್ಚಲ್ಪಟ್ಟು ನರಕದ ಬಾಗಿಲನ್ನು ನಾವು ತಟ್ಟುವುದು, ಅದನ್ನು ತೆರೆದಾಗ ಅದರೊಳಗೆ ಬೀಳುವುದು ಆಗಿರುತ್ತೇವೆ. ಹೀಗಿರುವುದರಿಂದ ನಮ್ಮ ಬದುಕಿನಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುದಾಗಿ
ಫಿಲಡೆಲ್ಫಿಯ ಸಭೆಗೆ ಹೇಳುವಂತಹ ಮಾತುಗಳ ಮುಖಾಂತರವಾಗಿ ನಮಗೂ ಸಹ ಇಂದು ಎಚ್ಚರಿಕೆಯನ್ನು ದೇವರು ನೀಡ್ತಾ ಇದ್ದಾನೆ. 9ನೇ ವರ್ಷದಲ್ಲಿ ಹೇಳಲ್ಪಟ್ಟಿದೆ, ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದಲ್ಲಿ ಕೆಲವರು ಮುಂದಿನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು ಎಂಬುದಾಗಿ. ಸೈತಾನನ ಸಮಾಜಗಳಾಗಿ ನೋಡುವಾಗ ಸೈತಾನನಿಂದ ಕೂಡಿದಂತಹ ಆಳ್ವಿಕೆ, ಸೈತಾನನ ಪ್ರೇರಣೆಯಿಂದ ಸೈತಾನನ ಕೃತ್ಯಗಳು, ಸೈತಾನನ ಹಾವಭಾವಗಳು, ಸೈತಾನನ ಅನೇಕ ವಿಷಯಗಳಾದಂತಹ ಕೃತ್ಯಗಳನ್ನು ಒಳಗೊಂಡಂತಹ ಜನರು ಅಲ್ಲಿರುತ್ತಾರೆ. ನಾವು ಕೇವಲ ಕ್ರೈಸ್ತರೆಂಬುದಾಗಿ ಹೆಸರಿನಲ್ಲಿ ಅಲ್ಲ, ನಿಜವಾಗಿ ನಾವು ಪರಿಶುದ್ಧರಾಗಿ, ಸತ್ಯವಂತರಾಗಿ, ನ್ಯಾಯವುಳ್ಳವರಾಗಿ, ನೀತಿಯುಳ್ಳವರಾಗಿ ನಮ್ಮ ಬದುಕಿನಲ್ಲಿ ಅದನ್ನು ನಾವು ತೋರಿಸುವಾಗಲೇ ನಾವು ದೇವರ ಮಕ್ಕಳು ಇಲ್ಲವೇ ಸೈತಾನನ ಮಕ್ಕಳು ಎಂಬುದಾಗಿ ನಮಗೆ ವ್ಯತ್ಯಾಸ ನಮಗೂ ತಿಳಿದುಕೊಳ್ಳುತ್ತದೆ, ಇತರರಿಗೂ ಸಹ ನಾವು ತಿಳಿಸುವಾಗಿರುತ್ತದೆ. ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಾಗಿಯೂ ಸಹ ನಾವೇನು ಪಾಪ ಮಾಡುತ್ತಾ ಇದ್ದರೆ ನಾವು ಕ್ರಿಸ್ತನವರಲ್ಲ ಎಂಬುದಾಗಿ ವಾಕ್ಯವಾಗಿ ಹೇಳ್ತೇವೆ. ಹಾಗಾದ್ರೆ ನಾವು ಕ್ರಿಸ್ತನನ್ನು ಆರಾಧಿಸುವವರು, ಯೇಸುವನ್ನು ಸೇವಿಸುವವರು, ಯೇಸುವಿನ ನಮ್ಮ ದೇವರನ್ನು ನಂಬಿದವರಾದರೆ ನಾವು ಪರಿಶುದ್ಧರಾಗಿರಬೇಕು. ನಮ್ಮ ಹೃದಯ ಪರಿಶುದ್ಧತೆಯಲ್ಲಿರಬೇಕು, ನಮ್ಮ ಮಾತು ಪರಿಶುದ್ಧತೆಯಲ್ಲಿರಬೇಕು, ನಮ್ಮ ಮಾತುಗಳು ಸತ್ಯವಾಗಿರಬೇಕು, ನಮ್ಮ ನಡೆನುಡಿ ಕ್ರಿಯೆಗಳು ನ್ಯಾಯಯುತವಾಗಿರಬೇಕು. ನಾಟಕೀಯವಾದಂತಹ ನಾಟಕದ ರೂಪದಲ್ಲಿ ನಾವು ಬದುಕುತ್ತಿರಬಾರದು. ಕ್ರಿಸ್ತನ ಹೆಸರನ್ನು ಹೇಳ್ತೇವೆ, ಆದರೆ ನಾಟಕೀಯವಾದಂತಹ ಸೈತಾನನಿಗೆ ಅನುಗುಣವಾದಂತಹ ಸೈತಾನನಿಂದ ಪ್ರೇರೇಪಿತವಾದಂತಹ ಅನೇಕ ಕಾರ್ಯಗಳನ್ನು ಮಾಡುವಾಗ ಸೈತಾನನ ಸಮಾಜದಲ್ಲಿ ನಾವು ಏನ್ ಮಾಡ್ತೇವೆ? ವಾಕ್ಯವಾಗಿ ಹೇಳುವಂತೆ ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಹಾಗೆ ನಾವು ಸಹ ಕ್ರೈಸ್ತರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವಂತಹ ಜನರು ನಾವಾಗಿರುತ್ತೇವೆ ಎಂಬುದಾಗಿ ವಾಕ್ಯವಾಗಿ ಹೇಳುತ್ತದೆ. ನಮ್ಮನ್ನು ನಾವು ಕ್ರೈಸ್ತರೆಂದು ನಾವು ಹೇಳುವಾಗ ನಾವು ಕ್ರಿಸ್ತನ ಮಾತುಗಳಿಗೆ, ಕ್ರಿಸ್ತನ ಅನುಯಾಯಿಗಳಾಗಿ, ಕ್ರಿಸ್ತನ ಶಿಷ್ಯರುಗಳಾಗಿ ಕ್ರಿಸ್ತನಂತೆ ನಾವು ಜೀವಿಸಬೇಕು. ಕ್ರಿಸ್ತನ ಹೆಸರನ್ನು ಹೇಳಿ ನಾವು ಪಾಪ ಮಾಡುವುದಾದರೆ ನಾವು ಕ್ರಿಸ್ತನವರಲ್ಲ. ಕ್ರಿಸ್ತನ ಹೆಸರನ್ನು ಹೇಳಿಯೂ ಕ್ರಿಸ್ತನ ನಾವು ಆರಾಧಿಸಿಯೂ ನಾವು ಪಾಪಿಗಳಾಗಿದ್ದರೆ ನಾವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ನಾವು ಅವಕಾಶದ ಭಾಗಿಗಳಾಗಿರುವಂತಹ ನಿತ್ಯ ಜೀವದ ಮಾರ್ಗವನ್ನು ತೊರೆದು ನರಕದ ಮಾರ್ಗಕ್ಕೆ ನಾವು ಸಾಗುವುದು, ನರಕಕ್ಕೆ ಬೀಳುವವರು ನಾವಾಗಿರುತ್ತೇವೆ ಎನ್ನುವುದನ್ನು ಪಕ್ಕವಾಗುವ ನಮಗೆ ಎಚ್ಚರಿಸುತ್ತೆ. ಹಾಗಾಗಿ 10ನೇ ವರ್ಷವನ್ನು ಹೇಳ್ತದೆ. 10ನೇ ವರ್ಷದಲ್ಲಿ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂದು ನಾನು ಹೇಳಿದೆ. ಯಾಕಂದ್ರೆ ನಾವು ಕ್ರಿಸ್ತನ ನಿಮಿತ್ತ ನಿತ್ಯ ಜೀವದ ಮಾರ್ಗದಲ್ಲಿ ದೇವರ ರಾಜ್ಯದ ಆ ಹಾದಿಯಲ್ಲಿ ಜೀವಿಸುವಾಗ ನಮಗೆ ಸೈತಾನನ ಸಮಾಜ, ಸೈತಾನನಿಂದ ಪ್ರೇರೇಪಿತರಾದಂತಹ ಅನೇಕ ದುಷ್ಪ್ರೇರಣೆಗಳು, ಅನೇಕ ವಿಧವಾದಂತಹ ದುರ್ಜನರು ಬಂದು ನಮ್ಮನ್ನು ಪೀಡಿಸುತ್ತಾರೆ, ನಮ್ಮನ್ನು ತಪ್ಪಾದ ಮಾರ್ಗಕ್ಕೆ ಎಳೆಯುತ್ತಾರೆ ಪ್ರೇರಣೆ. ಆದ್ರೆ ಎಚ್ಚರಿಕೆಯಿಂದಲೂ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡುವುದಾಗಿದೆ. ಅಲ್ಲಿ ಫಿಲಡೆಲ್ಫಿಯ ಸಭೆ ಆ ಸೈತಾನನ ಮಾರ್ಗಕ್ಕೆ ಹೋಗದೆ ಯಾವಾಗ ಯೇಸು ಸ್ವಾಮಿಯ ಮಾರ್ಗವನ್ನು ಅನುಸರಿಸುತ್ತೋ ಅದನ್ನು ನೀವು ಹಾಗೆ ಬಿಗಿಯಾಗಿ ಹಿಡಿದುಕೋ ಎಂಬುದಾಗಿ ವಾಕ್ಯವಾಗಿ ಹೇಳಿದರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರ 12, 9 ಮತ್ತು 21ನೇ ವಚನ, 9 ಮತ್ತು 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂತ? ಕೆಟ್ಟದನ್ನೇ ಹೇರಿಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ನಾವು ಏನನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ಒಳ್ಳೆಯದನ್ನು, ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಮಾತುಗಳನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಕೆಟ್ಟತನಕ್ಕೆ ನಾವು ಹೇರಿಸಿಕೊಳ್ಳಬೇಕು. ನಾವು ದಾರಿಯಲ್ಲಿ ನಡೆದು ಹೋಗುವಾಗ ಹೇಸಿಗೆಯನ್ನು ಕಂಡ್ರೆ ನಾವು ಏನ್ ಮಾಡ್ತೇವೆ? ದೂರ ಸರಿತೇವೆ ಅಲ್ವಾ? ನಾವು ಅದರಿಂದ ದೂರ ಇರ್ತೇವೆ, ಅದರ ದುರ್ವಾಸನೆಯಿಂದ ನಾವು ದೂರ ಇರ್ತೇವೆ. ಅದನ್ನು ಯಾರು ನಾವು ನಮ್ಮ ಚಪ್ಪಲಿಗೋ ಅಥವಾ ನಮ್ಮ ವಸ್ತ್ರಕ್ಕೆ ಅಂಟಿಸ್ಕೊಳ್ಳೋದಿಲ್ಲ. ಅದನ್ನ ನಾವು ಏನ್ ಮಾಡ್ತೀವಿ? ದೂರ ಇರ್ತೇವೆ. ಹಾಗೆ ನಾವೇನ್ ಮಾಡಬೇಕು? ನಮಗೆ ಕೆಟ್ಟತನ ಎನ್ನುವುದು ಮಾತುಗಳಿಂದ, ಕೃತ್ಯಗಳಿಂದ, ವ್ಯಕ್ತಿತ್ವಗಳಿಂದ, ಸ್ವಭಾವಗಳಿಂದ ಯಾರಾದರೂ ನಮ್ಮನ್ನು ಆ ಕಾರ್ಯಗಳಿಗೆ, ಅಂತಹ ಜೀವಿತಕ್ಕೆ ಪ್ರೇರೇಪಿಸಿದರೆ ನೀವು ಅದರೊಳಗೆ ನೀವು ಪ್ರೇರೇಪಣೆಯಾಗಿ ಜೀವಿಸಬೇಡ್ರಿ. ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಒಳ್ಳೆಯ ವಿಷಯಗಳು ನಿಮಗೆ ದೊರಕುವಂಥದ್ದು, ಒಳ್ಳೆಯ ಸಂಗತಿಗಳು ನಿಮಗೆ ಸಿಕ್ಕುವಂಥದ್ದು ದೇವರ ವಾಕ್ಯದ ಮೂಲಕವಾಗಿ. ಆ ದೇವರ ವಾಕ್ಯವನ್ನು ನೀವು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಆ ದೇವರ ವಾಕ್ಯವನ್ನು ಮನನ ಮಾಡ್ರಿ. ದೇವರ ವಾಕ್ಯವನ್ನು ನೀವು ಧ್ಯಾನ ಮಾಡ್ರಿ. ದೇವರ ವಾಕ್ಯವನ್ನು ನೀವು ಪಠಿಸ್ರಿ ಎಂಬುದಾಗಿ ನಿಮಗೆ ಹೇಳ್ತಿದ್ರೆ. 21ನೇ ವಚನ ಹೇಳ್ತದೆ, ಕೆಟ್ಟತನಕ್ಕೆ
ಪ್ರತಿಯಾಗಿ ಸೋತು ಹೋದೆ, ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸುವ ಎಂಬುದಾಗಿ ಹೇಳಿದೆ. ದ್ವೇಷಕ್ಕೆ ಪ್ರತಿಯಾಗಿ ದ್ವೇಷ ಅದು ಕೆಟ್ಟತನ, ಸುಳ್ಳಿಗೆ ಪ್ರತಿಯಾಗಿ ಸುಳ್ಳು ಅದು ಕೆಟ್ಟತನ, ಪಾಪಕ್ಕೆ ಪ್ರತಿಯಾಗಿ ಪಾಪ ಮಾಡುವುದು ಕೆಟ್ಟತನ. ಹಾಗಾದ್ರೆ ಒಳ್ಳೆತನ ಎನ್ನುವಂಥದ್ದು ಏನು? ನಮ್ಮನ್ನು ದ್ವೇಷಿಸುವವರನ್ನ ನಾವು ಪ್ರೀತಿ ಮಾಡುವುದು, ನಮಗೆ ಕೆಟ್ಟದ್ದು ಮಾಡುವವರಿಗೆ ನಾವು ಒಳ್ಳೆಯದು ಮಾಡುವುದು, ನಮಗೆ ಅನ್ಯಾಯ ಮಾಡಿದವರಿಗೆ ನಾವು ನ್ಯಾಯ ಮಾಡುವುದು, ನಮಗೆ ಅನೀತಿಯನ್ನು ತೋರ್ಪಡಿಸಿದವರಿಗೆ ನಾವು ನೀತಿಯನ್ನು ತೋರ್ಪಡಿಸುವುದು. ಅದು ಕೆಟ್ಟತನಕ್ಕೆ ಸೋತು ಹೋಗದೆ ನಮ್ಮ ಒಳ್ಳೆಯತನದಿಂದ ಕೆಟ್ಟತನದಲ್ಲಿರುವಂತಹ ಜನರನ್ನು ನಾವು ಸೋಲಿಸುವಂಥದ್ದು ಆಗಿದೆ. ಯಾಕಂದ್ರೆ ಯೇಸು ಸ್ವಾಮಿಯು ಸಹ ಆತನು ದೇವರ ಮಾರ್ಗದಲ್ಲಿ ಸ್ವಾರ್ಥೆಯನ್ನು ಸಾರುವಂತಹ ವೇಳೆಯಲ್ಲಿ ಆತನಿಗೂ ಸಹ ಅನೇಕ ಶೋಧನೆಗಳು ಎದುರಾದಾಗ, ಅವನನ್ನು ಹೊಡೆದಾಗ, ಉಗುಳಿದಾಗ, ಅವಮಾನಪಡಿಸಿದಾಗ, ಅವನನ್ನು ನೋವನ್ನು ಉಂಟು ಮಾಡಿದಾಗ ಯಾವುದೂ ಸಹ ಪ್ರತಿಯಾಗಿ ಅವನು ಮಾಡ್ತಾನೆ ಅಂತಾದ್ರು ಎಲ್ಲಾದ್ರೂ ಮಾಡ್ತಾನೆ ಯೇಸು ಸ್ವಾಮಿ? ಕೆಟ್ಟದಕ್ಕೆ ಪ್ರತಿಯಾಗಿ ಕೆಟ್ಟದನ್ನು ಮಾಡ್ತಾನೆ? ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿಯ ಮಕ್ಕಳಾದ ನಾವು, ಯೇಸು ಸ್ವಾಮಿಯ ಶಿಷ್ಯರಾದ ನಾವು, ಯೇಸು ಸ್ವಾಮಿಯ ಭಕ್ತರುಗಳಾದ ನಾವು ಅದೇ ಮಾರ್ಗವನ್ನು ಅನುಸರಿಸಬೇಕು, ಅದೇ ರೀತಿಯಾದಂತಹ ಹಾದಿಯನ್ನು ನಾವು ಪಾಲಿಸಬೇಕಾಗುತ್ತದೆ. ಅದೇ ರೀತಿಯಾದಂತಹ ಮನಸ್ಸು ನನ್ನನ್ನು ಇರಬೇಕು, ನಿಮ್ಮಲ್ಲಿ ಇರಬೇಕು. ನಮ್ಮನ್ನು ದ್ವೇಷ ಮಾಡಿದವರಿಗೆ ನಾವು ದ್ವೇಷಿಸುವಂಥದ್ದಲ್ಲ, ನಮಗೆ ಹಗೆತನ ಮಾಡಿದವರಿಗೆ ನಾವು ಹಗೆತನ ಮಾಡುವಂಥದ್ದಲ್ಲ, ನಮ್ಮನ್ನು ಅವಮಾನಪಡಿಸಿದವರಿಗೆ ನಾವು ಅವಮಾನಪಡಿಸುವುದು ಅಲ್ಲ. ಹಾಗಾಗಿ ನನ್ನ ಸಮಾನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯವನ್ನು ತಪ್ಪಿಸಿ ಕಾಪಾಡಲು ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಕರ್ತನ ಪ್ರಾರ್ಥನೆ, ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೇಳಿನಿಂದ ನಮ್ಮನ್ನು ತಪ್ಪಿಸುವುದು. ಯಾಕಂದ್ರೆ ನಾವು ಕೇವಲ ಸುಮ್ಮನೆ ಪ್ರಾರ್ಥನೆ ಮಾಡಿಲ್ಲ, ಸುಮ್ಮನೆ ನಾವು ಯಾವಾಗ ಪ್ರಾರ್ಥನೆ ಮಾಡಬಹುದು, ಆ ಪ್ರಾರ್ಥನೆಗೆ ತಕ್ಕ ಜೀವಿತ ನನ್ನದು ನಿಮ್ಮದು ಆಗಿರಬೇಕು. ಶೋಧನೆ ಒಳಗೆ ಬೀಳದಂತೆ ನಾವು ಯಾವಾಗಲೂ ಕಾಪಾಡಿಕೊಳ್ಳಬೇಕು. ನಮ್ಮನ್ನು ನಾವು ಕಾಪಾಡಿಕೊಂಡು ದೇವರ ಹಾದಿಯಲ್ಲಿ ಆ ನರಕದ ಮಾರ್ಗದಲ್ಲಿ ಅಲ್ಲ, ನಿತ್ಯ ಜೀವದ ಸ್ವರ್ಗದ ಮಾರ್ಗದಲ್ಲಿ ನಾವು ಜೀವಿಸಿ ದೇವರು ಬಯಸುವಂತಹ ರೀತಿಯಲ್ಲಿ ನಾವು ಪರಿಶುದ್ಧರು, ಸತ್ಯವಂತರು, ನ್ಯಾಯವಂತರು, ನೀತಿಯುಳ್ಳವರು, ಸರ್ವ ಸುಗುಣವುಳ್ಳವರು ಆಗಿರುವಂಥವರು ನಾವು ಆಗಿರಬೇಕು ಎಂಬುದಾಗಿ ವಾಕ್ಯವಾಗಿ ಹೇಳ್ತೇವೆ. ನಿನಗಿರುವುದನ್ನು ಹಿಡಿದುಕೊಂಡಿರು, ನನಗಿರುವಂತಹ ವಾಕ್ಯವನ್ನು ನಾವು ಹಿಡಿದುಕೊಂಡು ಆ ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ ನಿನ್ನ ಜಯಮಾಲೆಯನ್ನು ಯಾರು ಸಹ ಅಪಹರಿಸಬಾರದು. ನಮಗೆ ಎಂಬುದಾಗಿ ಜೀವವೆಂಬ ಜಯಮಾಲೆ ಸಿದ್ಧವಾಗಿದೆ ಪ್ರೇರೆ. ಆ ಜೀವವೆಂಬ ಜಯಮಾಲೆಯನ್ನು ಹೊಂದಬೇಕಾದರೆ ನಾವು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸಬೇಕು. ಆ ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸದೆ ಹೋದರೆ ನಮಗೆ ಜೀವವೆಂಬ ಜಯಮಾಲೆ, ನಿತ್ಯ ಜೀವದ ಬಾಗಿಲು ತೆರೆಯಲ್ಪಡುವುದಿಲ್ಲ ಎಂಬುದಾಗಿ ವಾಕ್ಯವಾಗಿ ಹೇಳ್ತಾರೆ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸಮವಾಗಿ ನಿಲ್ಲಿಸುವೆನು, ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಹಿಡಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವು, ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯಬೇಕು. ನಮ್ಮನ್ನು ಸ್ತಂಭ ಏನಕ್ಕೆ ನಿಲ್ಲಿಸ್ತದೆ? ಸ್ತಂಭನ ಎಲ್ಲಿದೆ ಸ್ತಂಭ? ಸ್ತಂಭ ಅಂದ್ರೇನು? ಇಲ್ಲಿದೆ ಸ್ತಂಭಗಳು 1, 2, 3, 4, 5, 6, 7, 8, 9, 10 ಸ್ತಂಭಗಳಿದೆ. ಪಿಲ್ಲರ್. ಯಾಕೆ ಪಿಲ್ಲರ್ಗಳಿದೆ? ನಿಮ್ಮ ಮನೆಗಳಲ್ಲಿ ನೀವು ಕಟ್ಟಡ ಕಟ್ಟುವಾಗ 4 ಮೂಲೆಗಳಲ್ಲಿ ನೀವು ಅಥವಾ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನೀವೇನ್ ಮಾಡ್ತೀರಾ? ಪಿಲ್ಲರ್ಗಳನ್ನ ಹಾಕ್ತೀರ, ಸ್ತಂಭಗಳನ್ನ ಹಾಕ್ತೀರ. ಯಾಕೆ? ಏನದು? ಸ್ಟ್ರಾಂಗ್, ಬಲವುಳ್ಳದ್ದಾಗಿರ್ಬೇಕು. ಹಾಗಾದ್ರೆ ನಿಮ್ಮ ಬದುಕು ದೇವರ ವಾಕ್ಯದಲ್ಲಿ ಎಷ್ಟು ಸ್ಟ್ರಾಂಗ್ ಎಂಬುದು ನಿಮ್ಮ ಬದುಕಿನ ಮೂಲಕವಾಗಿ ಇತರರಿಗೆ ನೀವು ತಿಳಿಸಬೇಕು, ಇತರರಿಗೆ ನೀವು ತೋರ್ಪಡಿಸಬೇಕು. ನಾನು ದೇವರ ವಾಕ್ಯದಲ್ಲಿ ಎಷ್ಟು ಬಲವುಳ್ಳವನಾಗಿದ್ದೇನೆ, ಎಷ್ಟು ಬಲವುಳ್ಳವಳಾಗಿದ್ದೇನೆ. ನಾನು ಕುಯುಕ್ತಿಯಲ್ಲಿ, ಕುತಂತ್ರದಲ್ಲಿ, ಸೈತಾನ ಮಾರ್ಗದಲ್ಲಿ ಬಲವುಳ್ಳವಳು, ಇಲ್ಲವೇ ದೇವರ ಮಾರ್ಗದಲ್ಲಿ, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ನಾನು ಬಲವುಳ್ಳವನು, ಇಲ್ಲವೇ ಬಲವುಳ್ಳವಳು ಎಂಬುದಾಗಿ ನಾವು ತೋರ್ಪಡಿಸಬೇಕು. ಪ್ರಿಯರೇ, ನಮ್ಮನ್ನು ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ದೇವರು ನಮ್ಮನ್ನು ಸ್ತಂಭಗಳನ್ನಾಗಿ ನಿಲ್ಲಿಸ್ತಾನಂತೆ. ಯಾವಾಗ ನಾವು ದೇವರ ಮಾತಿನ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಪರಿಶುದ್ಧರಾಗಿ, ಸತ್ಯವಂತರಾಗಿ ನಾವು ಜೀವಿಸುವಾಗ ಮಾತ್ರ. ಇಲ್ಲದಿದ್ದರೆ ನಮ್ಮ ಸ್ತಂಭಗಳು ಈ ಲೋಕದಲ್ಲಿ ನಾವು ಏನನ್ನು ಅಂದುಕೊಂಡಿರುತ್ತೇವೋ ಅದೆಲ್ಲವನ್ನು ಧ್ವಂಸ ಮಾಡಿ ನಮ್ಮ ನರಕಕ್ಕೆ ಹಾಕುತ್ತಾನೆ. ಇನ್ನು 7ನೇ ಸಭೆ, ಲವೋದಿಕೀಯ ಸಭೆ, ಆ ದೂತನು ಬರೆಯುವಂತಹ ಈ ಪತ್ರ ಲವೋದಿಕೀಯ ಸಭೆ. ಲವೋದಿಕೀಯ ಸಭೆಯು
ಟರ್ಕಿಯ ದೇಶದಲ್ಲಿ ಒಂದಾದಂತಹ ಸಭೆ. ಅಂದಿನ ಕಾಲದಲ್ಲಿ 1ನೇ ಶತಮಾನದ ರೋಮ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಇದು ವಸ್ತ್ರಗಳಿಗೆ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಹಳ ಪ್ರಸಿದ್ಧ, ಆರ್ಥಿಕತೆಯಲ್ಲಿಯೂ ಸಹ ಬಹಳ ಪ್ರಸಿದ್ಧ. ಆರ್ಥಿಕತೆ ಮತ್ತು ವಸ್ತ್ರಗಳು ಮತ್ತು ಈ ಕಣ್ಣಿಗೆ ಸಂಬಂಧಪಟ್ಟಂತಹ ಅಥವಾ ಕಾಸ್ಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಹಲವು ತಯಾರಿಕೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಇದ್ದಂತಹ ಸುಂದರವಾದಂತಹ ದೊಡ್ಡದಾದಂತಹ ಪಟ್ಟಣ ಈ ಲವೋದಿಕೀಯ ಪಟ್ಟಣವಾಗಿದೆ. ಈ ಪಟ್ಟಣದಲ್ಲಿ ಸಾಧಾರಣ ಏನಂದ್ರೆ ಮನುಷ್ಯನಿಗೆ ಆರ್ಥಿಕವಾಗಿ ಅಧಿಕಾರಿಕವಾಗಿ ಸ್ಥಾನಮಾನದಲ್ಲಿ ಹೆಗ್ಗಳಿಕೆ ಬಂದರೆ ಜಂಬ ಅಥವಾ ಕೊಂಬುಗಳು ಬರುವುದು. ಹಾಗೆಯೇ ಲವೋದಿಕೀಯ ಸಭೆಯಲ್ಲಿದ್ದಂತಹ ಜನರಿಗೂ ಸಹ ಅದೊಂದು ಜಂಬದಂತಹ ಜಂಬವುಳ್ಳಂತಹ ಸೋಕಿರುವಂತಹ ಗರ್ವವುಳ್ಳಂತಹ ಸಂಗತಿ ಇತ್ತು. ಅದನ್ನು ಎಚ್ಚರಿಸ್ತಾನೆ ನಮ್ಮ ಸ್ವಾಮಿ. ನೀನು ಯಾವ ರೀತಿಯಲ್ಲಿ ದೇವರಾಗಿ ಹೇಳುವಾಗ ಅಮೇರಿಕನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿ ಮೂಲಕ ಆಗಿರುವಾಗನು ಹೇಳುವುದೆಂದರೆ ನಿನ್ನ ಕೃತ್ಯಗಳನ್ನು ಬಲ್ಲನು, ನೀನು ತಣ್ಣಗೋಲ ಬೆಚ್ಚಗೋಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೋ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಗಳಿಂದ ಹಾರುವೆನು. ನನ್ನ ಬಾಯಿಗಳಿಂದ ಹಾರುವೆನು. ನೋಡಿ, ದೇವರ ತೀರ್ಪು ತನ್ನ ಮಗನಾದ ಯೇಸು ಸ್ವಾಮಿ ಮೂಲಕ ಯೋಹಾನನ ಮುಖಾಂತರ ಈ ಸಭೆಗೆ ತಿಳಿಸುವಂತಾಗಿದ್ರೆ ನಾವು ನಮ್ಮ ಬದುಕಿನಲ್ಲಿ ಕ್ರಿಸ್ತನ ಪರವಾಗಿ ನಾವು ಇರಬೇಕು, ಕ್ರಿಸ್ತನಂತೆ ನಾವು ಜೀವಿಸಬೇಕು. ಆ ಲವೋದಿಕೀಯ ಸಭೆಗಳು ಹೇಳಿದ್ರೆ ನಮ್ಮ ಸ್ಥಿತಿಗತಿಗಳು ಐಶ್ವರ್ಯದಲ್ಲಿರಲಿ, ಬಡತನದಲ್ಲಿರಲಿ, ನಮ್ಮ ಅಧಿಕಾರ ಸ್ಥಾನಮಾನ ಎಷ್ಟೇ ಅತ್ಯುನ್ನತವಾಗಿರಲಿ, ಕೆಳಮಟ್ಟದಲ್ಲಿ ಇರಲಿ, ಈ ಪ್ರಪಂಚದಲ್ಲಿ ನಾವು ಶ್ರೀಮಂತರು ಬಡವರು ಎಂಬುದಾಗಿ ನಾವು ವಿಂಗಡಣೆ ಮಾಡಿದ್ದೇವೆ, ವಿಭಜನೆ ಮಾಡಿದ್ದೇವೆ. ದೇವರು ಶ್ರೀಮಂತರನ್ನು ಬಡವರನ್ನು ಒಂದೇ ತಕ್ಕಡಿಯಲ್ಲಿ ತೂಗುತ್ತಾನೆ. ನನ್ನನ್ನು ನಿಮ್ಮನ್ನು ಒಂದೇ ತಕ್ಕಡಿಯಲ್ಲಿ ತೂಗುತ್ತಾನೆ. ನಮ್ಮನ್ನು ಎಂತಹ ಉನ್ನತ ಅಧಿಕಾರ ಸ್ಥಾನಮಾನದಲ್ಲಿರುವವರು ಪ್ರತಿಯೊಬ್ಬರೂ ಸಹ ಒಂದೇ ತಕ್ಕಡಿಯಲ್ಲಿ ತೂಗುವವನು ದೇವರಾಗಿರ್ತಾನೆ. ಅಲ್ಲಿ ವಕ್ತಾರನನ್ನು ಎಚ್ಚರಿಸುವಂಥದ್ದು ಎಂದರೆ ನಾವು ಸೀಸನಲ್ ಕ್ರಿಶ್ಚಿಯನ್ಸ್ ಎಂಬುದಾಗಿರುತ್ತಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಕ್ರೈಸ್ತರಾಗಿ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ಬದುಕುವರಾಗಿರಬೇಕು. ಸದಾಕಾಲ ನಾವು ಕ್ರಿಸ್ತನವರಾಗಿಯೇ ಜೀವಿಸಬೇಕು. ನಾವು ಹುಟ್ಟಿದಂದಿನಿಂದ ಸಾಯುವ ತನಕ ನಾವು ಕ್ರಿಸ್ತನ ಮಕ್ಕಳಾಗಿ, ಕ್ರಿಸ್ತನ ಶಿಷ್ಯರಾಗಿ, ಕ್ರಿಸ್ತನ ಅನುಯಾಯಿಗಳಾಗಿ, ಕ್ರಿಸ್ತನ ಹಿಂಬಾಲಕರಾಗಿ ನಾವು ಬದುಕಬೇಕು ಎನ್ನುವಂಥದ್ದು ಅಲ್ಲಿ ಹೇಳುವುದು ಮಾತು. 17ನೇ ವರ್ಷ ಹೇಳಿದ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುವುದು. ಅಂದ್ರೆ ಜಂಬ ಬಂದಿದೆ, ಏನಂತ ಬಂದಿದೆ? ನಾನು ಐಶ್ವರ್ಯವಂತ, ನನಗೆ ಹಣವಿದೆ, ನನಗೆ ಅಂತಸ್ತಿದೆ, ನನಗೆ ಆಸ್ತಿ ಇದೆ, ನನಗೆ ಸಂಪದ್ಭರಿತವಾದಂತಹ ಸಂಗತಿಗಳು ನನ್ನಲ್ಲಿದೆ, ನನಗೆ ಕೊರತೆ ಇಲ್ಲ ಎಂಬುದಾಗಿ. ಲೌಕಿಕ ವಿಷಯದಲ್ಲಿ ನಮಗೆ ಕೊರತೆ ಇಲ್ಲದಿರಬಹುದು, ಆದರೆ ಆ ಲೌಕಿಕ ವಿಷಯದಲ್ಲಿ ನಾವು ಜೀವಿಸುವಾಗ ನಮಗೆ ನಿತ್ಯ ಜೀವದ ಬಾಗಿಲು ಕೊರತೆ ಇರುತ್ತದೆ. ದೇವರ ರಾಜ್ಯದ ಸಂಗತಿಗಳು ನಮಗೆ ಕೊರತೆ ಇರುತ್ತದೆ. ಲೋಕಕ್ಕೆ ಇಲ್ಲವೇ ಈ ಪ್ರಾಪಂಚಿಕ ಬದುಕಿನಲ್ಲಿ ನಾವು ಶ್ರೀಮಂತರಾಗಿರಬಹುದು, ಆದರೆ ಆಧ್ಯಾತ್ಮಿಕವಾಗಿ ನಾವು ಬಡತನದಲ್ಲಿದ್ದರೆ ಅದು ನಷ್ಟ. ಆತ್ಮಿಕ ವಿಷಯಗಳಲ್ಲಿ ನಾವು ಬಡತನದಲ್ಲಿದ್ದರೆ, ಕೊರತೆಯಲ್ಲಿದ್ದರೆ ಅದು ನಮಗೆ ನಷ್ಟ ಬೇರೆ. ನಮ್ಮ ಬದುಕಿನಲ್ಲಿ ಹಣ ಇಲ್ಲದಿದ್ದರೂ ಸರಿಯೇ, ಸುಖ ಇಲ್ಲದಿದ್ದರೂ ಸರಿಯೇ, ಇಲ್ಲ ನಮಗೆ ಅಧಿಕಾರ ಇಲ್ಲದಿದ್ದರೂ ಸರಿಯೇ, ನಮಗೆ ಸ್ಥಾನಮಾನಗಳು ಇಲ್ಲದಿದ್ದರೂ ಸರಿಯೇ, ದೇವರಿಲ್ಲದಂತಹ ಪರಿಸ್ಥಿತಿ ಎಂದಿಗೂ ನಮ್ಮಲ್ಲಿ ಬರಬಾರದು. ದೇವರ ಅನೇಕ ವಿಧವಾದಂತಹ ಆಶೀರ್ವಾದಗಳು ಇಲ್ಲದಂತಹ ಪರಿಸ್ಥಿತಿ ನಮಗೆ ಬರಬಾರದು. ದೇವರ ಆಶೀರ್ವಾದಗಳು ನಮ್ಮಲ್ಲಿ ಇರದಿದ್ದರೆ ನಿಜವಾಗಿ ನಾವು ಬಡತನದಲ್ಲಿದ್ದೇವೆ. ದೇವರ ಕೃಪಾವರಗಳು ನಮ್ಮಲ್ಲಿ ಇರದಿದ್ದರೆ ನಾವು ನಿಜವಾದಂತಹ ಕೆಳಮಟ್ಟದಲ್ಲಿ, ಹೀನ ಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿ ನಾವಿದ್ದೇವೆ. ದೇವರ ಯಾವುದೇ ವಿಧವಾದಂತಹ ಆಶೀರ್ವಾದಗಳಿಗೆ ನಾವು ಪಾತ್ರರಾಗದೆ ಹೋದರೆ ನಮಗೆ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಎಷ್ಟೇ ಐಶ್ವರ್ಯವಿದ್ದರೂ, ಹಣವಿದ್ದರೂ, ಆಸ್ತಿ ಇದ್ದರೂ, ಸಂಪತ್ತಿದ್ದರೂ ನಾವು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ನನಗೆ ಹಣವಿದೆ, ನಾನು ಐಶ್ವರ್ಯವನ್ನು ಇರುವುದರ ಮೂಲಕವಾಗಿ ನಾನು ಜಗತ್ತಲ್ಲಿ ನಾನು ಏನನ್ನು ಬೇಕಾದರೂ ಕೊಂಡುಕೊಳ್ಳಬಹುದು, ಏನನ್ನು ಬೇಕಾದರೂ ಸಂಪಾದಿಸಿಕೊಳ್ಳಬಹುದು, ಆದರೆ ದೇವರ ಪ್ರೀತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ. ದೇವರ ರಾಜ್ಯದಲ್ಲಿ ನಾನು ಬಾಲಸ್ತಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನನಗೆ ಐಶ್ವರ್ಯವಿದ್ದು ನಾನು ಯಾವುದೇ ಕಾಲೇಜಿನಲ್ಲಿ ಅಥವಾ ಶಾಲೆಯಲ್ಲಿ ನಾನು ಸೀಟ್ ಪಡೆಯಬಹುದು, ಅಥವಾ ನನ್ನ ರೆಕಮೆಂಡೇಶನ್ ಮೂಲಕವಾಗಿ ನಾನು ಉದ್ಯೋಗ ಪಡೆಯಬಹುದು, ಆದರೆ ಅದೇ ಹಣ, ಅದೇ ರೆಕಮೆಂಡೇಶನ್, ಅದೇ ಇನ್ಫ್ಲೂಯೆನ್ಸ್ ದೇವರ ರಾಜ್ಯದಲ್ಲಿ ನಡೆಯುತ್ತದೆ. ದೇವರ ಸಮ್ಮುಖದಲ್ಲಿ ನೆರವೇರುವುದಿಲ್ಲ.
ದೇವರು ಬಯಸುವಂಥದ್ದು, ದೇವರು ಕೇಳುವಂತ ಪ್ರಶ್ನೆ, ನೀನು ನಿನ್ನ ಬದುಕಿನಲ್ಲಿ ಎಷ್ಟೇ ವರ್ಷಗಳು ನೀವು ಬದುಕಿದ್ದಾಗಿಯೋ ನನ್ನ ಮಾತಿನ ಪ್ರಕಾರ ನೀವು ಬದುಕಿದೀಯಾ? ನಾನು ಹೇಳಿದಂತ ಮಾರ್ಗದಲ್ಲಿ ನೀನು ಜೀವಿಸಿದೀಯಾ? ಯೇಸು ಸ್ವಾಮಿಯ ಪ್ರತಿನಿಧಿಯಾಗಿ, ಯೇಸು ಸ್ವಾಮಿಯ ಮಗನಾಗಿ, ಮಗಳಾಗಿ, ಯೇಸು ಸ್ವಾಮಿಯ ರೀತಿಯಲ್ಲಿ ನೀನು ಬದುಕಿದೆಯಾ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಹೌದಾದ್ರೆ ನಮ್ಮನ್ನು ನಿತ್ಯ ಜೀವವೆಂಬ ಆ ಬಾಧ್ಯಸ್ಥಿಕೆಯಲ್ಲಿ ಸೇರಿಸಿ ಜೀವವೆಂಬ ಜಯಮಾಲೆಯನ್ನು ಹಾಕ್ತಾನೆ. ಇಲ್ಲದಿದ್ದರೆ ನಮ್ಮನ್ನು ನರಕಕ್ಕೆ ಒಪ್ಪಿಸ್ತಾನೆ. ಹಾಗಾದ್ರೆ ನಮಗೆ ನಮ್ಮ ಬದುಕಿನಲ್ಲಿ ಆಧ್ಯಾತ್ಮಿಕ ಕೊರತೆ ಎನ್ನುವಂಥದ್ದು ಇರಬಾರದು. ಆ ಆಧ್ಯಾತ್ಮಿಕ ಕೊರತೆ ಎನ್ನುವಂಥದ್ದು ವಾಕ್ಯದ ಧ್ಯಾನದ ಕೊರತೆ, ಪ್ರಾರ್ಥನೆಗಳನ್ನು ಮಾಡದೇ ಇರುವಂಥದ್ದು, ಉಪವಾಸದಲ್ಲಿ ನಾವು ತೊಡಗಿಸಿಕೊಳ್ಳದೇ ಇರುವಂಥದ್ದು, ಸತ್ಯ, ನ್ಯಾಯ, ನೀತಿ, ಪರಿಶುದ್ಧತೆಯಲ್ಲಿ ನಾವು ಜೀವಿಸದೇ ಇರುವಂಥದ್ದು, ಇತರರಿಗೆ ತೋರಿಸುವಂತ ಪ್ರೀತಿಯಲ್ಲಿ, ಇತರರಿಗೆ ನಾವು ತೋರುವಂತ ದಯೆ, ಕರುಣೆ, ಅನುಕಂಪ, ಎಲ್ಲದರಲ್ಲಿ ನಾವು ಕೊರತೆಯಿಂದ ಇರುವುದಾದರೆ ನಿಜವಾಗಿಯೂ ಆತನು ಬಡತನದಲ್ಲಿದ್ದಾನೆ, ಆಕೆಯು ಬಡತನದಲ್ಲಿ ಇದ್ದಾಳೆ ಎಂಬುದಾಗಿ ನಾವು ಪ್ರಮಾಣಿಕೊಳ್ಳಬಹುದು. ನಾವು ಜಗತ್ತಿನಲ್ಲಿ, ಇಡೀ ಪ್ರಪಂಚವನ್ನೇ ನಾವು ಸಂಪಾದನೆ ಮಾಡಿದ್ರು ದೇವರನ್ನು ಸಂಪಾದಿಸದೆ ಹೋದರೆ ನಮಗೆ ನಷ್ಟ. ನಾವು ಸಂಪಾದಿಸಬೇಕಾದದ್ದು, ನಾವು ಗಳಿಸಬೇಕಾದದ್ದು ಆದಾಯವನ್ನಲ್ಲ, ಹಣವನ್ನಲ್ಲ, ಜನರ ಪ್ರೀತಿ ವಿಶ್ವಾಸವನ್ನಲ್ಲ, ಬದಲಾಗಿ ದೇವರ ಆಶೀರ್ವಾದವನ್ನು, ದೇವರನ್ನು ನಾವು ಸಂಪಾದಿಸಬೇಕು. ದೇವರ ಪ್ರೀತಿ, ಮಮತೆ, ವಾತ್ಸಲ್ಯವನ್ನು ನಾವು ಮೊದಲು ಸಂಪಾದಿಸಿದ ನಂತರದಲ್ಲಿ ನಾವು ಉಳಿದವುಗಳಿಗೆ ನಾವು ಪ್ರಯಾಸ ಪಡುವಂಥದ್ದು ಬಹಳ ಅಗತ್ಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವರ್ಷದಲ್ಲಿ ಹೇಳಿದರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಮಕ ಪಡ್ರಿ, ಉಳಿದವುಗಳೆಲ್ಲ ಅವುಗಳ ಹಿಂದೆ, ಅಂದ್ರೆ ದೇವರ ರಾಜ್ಯದ ಹಿಂದೆ, ದೇವರ ನೀತಿಯ ಹಿಂದೆ, ದೇವರ ನ್ಯಾಯದ ಹಿಂದೆ, ದೇವರ ವಾಕ್ಯದ ಹಿಂದೆ, ದೇವರಿಗೆ ನಾವು ಮಾಡುವಂತ ಪ್ರಾರ್ಥನೆಗಳ ಹಿಂದೆ ಈ ನಮ್ಮ ಲೌಕಿಕ ವಿಷಯವಾದಂತಹ ಅನೇಕ ಉದ್ಯೋಗಗಳು, ಆರ್ಥಿಕ ಪರಿಸ್ಥಿತಿಗಳು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಅಥವಾ ನಮ್ಮ ಐಶ್ವರ್ಯವಂತಿಕೆ, ಇಹಲೋಕದ ಎಲ್ಲ ತಿನ್ನುವಂತಹ, ಕುಡಿಯುವಂತಹ, ಹೊದ್ದುಕೊಳ್ಳುವಂತಹ, ಆಲೋಚನೆ ಮಾಡುವಂತಹ ಪ್ರತಿಯೊಂದು ಸಂಗತಿಗಳು ಅವುಗಳ ಹಿಂದೆ ಬರುವಂತವರಾಗಿವೆ. ಹಾಗಾದ್ರೆ ಅಲ್ಲಿದ್ದಂತಹ ಸಂಗತಿ ಏನಂದ್ರೆ 18ನೇ ವಚನ ಹೇಳ್ತದೆ, ಲವೋದಿಕೆಯ ಸಭೆಗೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುನಃ ಹಾಕಿದ ಚಿನ್ನವನ್ನು, ಚಿನ್ನ ಎನ್ನುವಂಥದ್ದು ಘನತೆ, ಗೌರವಗಳಿಗೆ ಸಂಕೇತವಾಗಿದೆ. ಅದಕ್ಕೆ ಬಹಳಷ್ಟು ಪ್ರಯಾಸಪಟ್ಟು, ಅದಕ್ಕೆ ಬಹಳಷ್ಟು ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡು ತನ್ನ ಜನ್ಮದಲ್ಲಿ ಲವೋದಿಕೆಯ ಸಭೆಗೆ ತಿರುಗುವುದಾಗಿ ಹೇಳ್ತದೆ. ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊತ್ತುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳು, ಅಂದರೆ ವಸ್ತ್ರಗಳಲ್ಲಿ, ಉಡುಗೆ ತೊಡುಗೆಗಳಲ್ಲಿ ಬಹಳಷ್ಟು ಆಸಕ್ತಿ, ಚಿನ್ನಾಭರಣಗಳಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಆಸಕ್ತಿ ಅದರಲ್ಲಿತ್ತು. ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕು ಎಂದು ನಿನಗೆ ಬುದ್ಧಿ ಹೇಳುತ್ತೇನೆ. ದೇವರೇ, ಇಂದು ನಾವು ಲೋಕದ ಯಾವುದೇ ವಿಷಯಗಳಲ್ಲಿ ತಪಕ ಪಡುವಂತಹ, ಪ್ರಯಾಸ ಪಡುವಂತಹ ಸಂಗತಿಗಳು ನಾವಾಗಿರಬಾರದು. ವಾಕ್ಯಭಾಗ ಏನ್ ಹೇಳ್ತದೆ, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ, ಅದು ಬಿಸಿ ಹಿಡಿದು ಕಿರುಬು ಹತ್ತಿ ಕೆಟ್ಟು ಹೋಗುತ್ತದೆ, ಕಳ್ಳವಾದನೆ ಮಾಡ್ತಾರೆ, ಕನ್ನ ಹಾಕುತ್ತಾರೆ ಎಂಬುದಾಗಿ. ಹಾಗಾದ್ರೆ ಈ ಲೋಕದಲ್ಲಿ ನಾವು ಪ್ರಯಾಸ ಪಟ್ಟು ಕೋಟಿ ಸಂಪಾದನೆ ಮಾಡಿ ನಾವು ದೇವರನ್ನು ಸಂಪಾದಿಸದೆ ಹೋದರೆ ನಷ್ಟ. ಈ ಲೋಕದಲ್ಲಿ ನಾವು ಅನೇಕ ಸಂಪತ್ತು, ಆಸ್ತಿ, ಅಂತಸ್ತುಗಳನ್ನು ಸಂಪಾದನೆ ಮಾಡಬೇಕು, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡುವುದಕ್ಕೆ ವಿಫಲರಾಗ್ತೇವೆ, ಸೋತು ಹೋಗ್ತೇವೆ. ಈ ಲೋಕದಲ್ಲಿ ನಾವು ಉದ್ಯೋಗದಲ್ಲಿ ಒಂದೊಂದು ಸ್ಥಿತಿಗತಿಗಳಿರ್ತೇವೆ, ಆಧ್ಯಾತ್ಮಿಕ ಬದುಕಿನಲ್ಲಿ ಹೀನ ಸ್ಥಿತಿಯಲ್ಲಿ, ದುಸ್ಥಿತಿಯಲ್ಲಿ, ಕೆಳಮಟ್ಟದಲ್ಲಿ ನಾವು ಇರ್ತೇವೆ. ಈ ಲೋಕದಲ್ಲಿ ನಾವು ಮೇಲ್ಮಟ್ಟದಲ್ಲಿ ಇರ್ತೇವೆ, ಆಧ್ಯಾತ್ಮಿಕ ಬದುಕಿನಲ್ಲಿ ನಾವು ಕೆಳಮಟ್ಟದಲ್ಲಿ ಇರ್ತೇವೆ. ಈ ಲೋಕವು ಸೈತಾನನ ಸಾಮ್ರಾಜ್ಯದಿಂದ, ಸೈತಾನನ ಸಮಾಜದಿಂದ ಕೂಡಿದಂತ ಹಲವು ಕೆಟ್ಟತನದಲ್ಲಿ ನಾವು ಬಹಳಷ್ಟು ಪಾಂಡಿತ್ಯವನ್ನು, ಜ್ಞಾನವನ್ನು, ತಿಳುವಳಿಕೆ ಪಡೆದಿದ್ದೇವೆ. ವಾಕ್ಯದ ತಿಳುವಳಿಕೆ, ವಾಕ್ಯದ ಪ್ರಜ್ಞೆ, ವಾಕ್ಯದ ಜ್ಞಾನ ಯಾರಲ್ಲಿಯೂ ಇಲ್ಲದೆ ಹೋದರೆ ಅವನ ಜೀವನದಲ್ಲಿ, ಅವಳ ಜೀವನದಲ್ಲಿ ಅದು ನಷ್ಟ. ಅದು ಯಾವುದಕ್ಕೂ ಪ್ರಯಾಸಕ್ಕೆ ಎಷ್ಟೇ ಪಟ್ಟರು ಅದೆಲ್ಲವೂ ಸಹ ಶೂನ್ಯ ಮತ್ತು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಿದ್ದೇವೆ. ಹಾಗಾಗಿ 19ನೇ ವಚನ ಹೇಳಿದ್ರೆ, ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು. ಯಾವುದರಲ್ಲಿ ಆಸಕ್ತನಾಗಿರು? ಚಿನ್ನದಲ್ಲಿ ಅಲ್ಲ, ಐಶ್ವರ್ಯವಂತಿಕೆಯಲ್ಲ, ಅಧಿಕಾರದಲ್ಲಿ ಅಲ್ಲ, ಸ್ಥಾನಮಾನದಲ್ಲಿ ಅಲ್ಲ, ಜಂಬದಲ್ಲಿ, ಸೊಕ್ಕಿನಲ್ಲಿ, ದರ್ಪದಲ್ಲಿ, ಸೈತಾನ ಸಮಾಜದಲ್ಲಿ ಅಲ್ಲ. ವಾಕ್ಯದಲ್ಲಿ ಆಸಕ್ತನಾಗಿರು, ಪ್ರಾರ್ಥನೆಯಲ್ಲಿ ಆಸಕ್ತನಾಗಿರು, ಉಪವಾಸದಲ್ಲಿ ಆಸಕ್ತನಾಗಿರು, ನ್ಯಾಯದಲ್ಲಿ ಆಸಕ್ತನಾಗಿರು, ನೀತಿಯಲ್ಲಿ, ಸತ್ಯದಲ್ಲಿ, ಪರಿಶುದ್ಧತೆಯಲ್ಲಿ ನೀನು ಆಸಕ್ತನಾಗಿದ್ದು ದೇವರ ಮಾರ್ಗದಲ್ಲಿ ನಡೆ, ದೇವರ ಕಡೆಗೆ ತಿರುಗಿಕೋ. ಇಹಲೋಕದ ಸಂಪತ್ತು,
ನಿನ್ನನ್ನು ದೇವರ ರಾಜ್ಯಕ್ಕೆ ಸೇರಿಸುವುದಿಲ್ಲ. ಇಹಲೋಕದ ಐಶ್ವರ್ಯ, ಇಹಲೋಕದ ಯಾವುದೇ ಪ್ರಭುತ್ವಗಳಾಗಲಿ, ಯಾವುದೇ ಸಂಗತಿಗಳಾಗಲಿ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಲಿ, ಜೀವವೆಂಬ ಜಯಮಾಲೆಗೆ ಬರುವುದಕ್ಕಾಗಲಿ ನಿನಗೆ ಸಹಾಯ ಮಾಡುವುದಿಲ್ಲ. ದೇವರಾತ್ಮನು ಹೇಳುವಂತಹ ಮಾತುಗಳನ್ನು ಕಿವಿಯಿಂದ ನಾವು ಕೇಳಿ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಾವು ಜೀವಿಸುವಾಗ ಮಾತ್ರ ನಾವು ಇಹಲೋಕದಿಂದ ಈ ಇಹಲೋಕವನ್ನು ತ್ಯಜಿಸಿ ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ, ದೇವರ ರಾಜ್ಯದಲ್ಲಿ ಒಳಗಾಗುವುದಕ್ಕೆ ಸಾಧ್ಯ. ಸ್ವರ್ಗವೆಂಬ ಬಾಗಿಲುಗಳು ನಮಗೆ ತೆರೆಯಲ್ಪಡುವಾಗ ಅದರೊಳಗೆ ಹೋಗುವುದಕ್ಕೆ ಸಾಧ್ಯವಿದೆ. 20ನೇ ವಚನದಲ್ಲಿ ಹೇಳಿದರೆ, 20ನೇ ವಚನ ಎಲ್ಲರಿಗೂ ಸುಪ್ರಸಿದ್ಧವಾದಂತಹ ಬಾಯ್ಪಾಠ ವಚನ ಏನಂತ ಹೇಳಿದೆ? ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು. ಅಂದ್ರೆ ನನ್ನ ನಿಮ್ಮೆಲ್ಲರ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ಯೇಸು ಸ್ವಾಮಿ ತಟ್ಟುವಾಗ ದಯಮಾಡಿ ತೆಗೆದುಕೊಳ್ಳಿ. ದಯಮಾಡಿ ಯೇಸು ಸ್ವಾಮಿಗೆ ನಿಮ್ಮ ಹೃದಯದ ಬಾಗಿಲನ್ನು ತೆಗೆಯಿರಿ, ನಿಮ್ಮ ಮನಸ್ಸೆಂಬ ಬಾಗಿಲುಗಳನ್ನು ತೆಗೆಯಿರಿ. ಯೇಸು ಸ್ವಾಮಿಯನ್ನು ನಿಮ್ಮ ಒಳಗೆ ಸೇರಿಸಿಕೊಳ್ಳ್ರಿ, ನಿಮ್ಮ ಹೃದಯದೊಳಗೆ ಮನೆ ಮಾಡಿಟ್ಟುಕೊಳ್ಳ್ರಿ. ಯೇಸು ಸ್ವಾಮಿಗೆ ಸಣ್ಣ ಜಾಗ ಮಾತ್ರ ಕೊಡಬೇಡ್ರಿ, ಸಣ್ಣದಾದಂತಹ ಸ್ಥಳವನ್ನು ಕೊಡಬೇಡ್ರಿ. ಸಂಪೂರ್ಣವಾದಂತಹ ನಿಮ್ಮ ಹೃದಯವನ್ನು ಅರ್ಪಿಸಿ, ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಮ್ಮ ದೇಹಾತ್ಮ ಪ್ರಾಣ ಶರೀರವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡ್ರಿ. ಆತನ ನಿಮ್ಮನ್ನು ಉದ್ಧರಿಸ್ತಾನೆ, ಆತನ ನಿಮ್ಮನ್ನು ರಕ್ಷಿಸ್ತಾನೆ, ನಿಮ್ಮ ಆತ್ಮಗಳನ್ನು ರಕ್ಷಿಸಿ ನಿಮ್ಮನ್ನು ಸಹ ಕಾಪಾಡಿ ಸ್ವರ್ಗದಲ್ಲಿ ಜೀವನದಲ್ಲಿ ನಿಮ್ಮನ್ನು ಸೇರಿಸ್ತಾನೆ. ಸೈತಾನನು ಬಾಗಿಲು ತಟ್ಟುವಾಗ ತೆರೆದುಕೊಳ್ಳಬೇಡ್ರಿ. ನಿಮ್ಮ ಕಿಟಕಿಯಿಂದ ಕಿಟಕಿ ನೋಡುವಾಗ ಸೈತಾನನು ಇಲ್ಲವೇ ಯೇಸು ಎಂಬುದಾಗಿ ನೋಡುವಾಗ ಸೈತಾನನೊಮ್ಮೆ ಯೇಸು ಸ್ವಾಮಿ ವೇಷ ಹಾಕಿಕೊಂಡು ಬರ್ತಾನೆ. ಯೇಸು ಸ್ವಾಮಿ ಬಂದ ಎಂಬುದಾಗಿ ಬಾಗಿಲು ತೆಗೆದು ಒಳಗೆ ಸೇರಿಸಿಕೊಂಡು ನಿಮ್ಮನ್ನ ನರಕಕ್ಕೆ ತಳ್ಳಿಬಿಡ್ತಾನೆ. ಯೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಅದನ್ನು ಆಲೋಚಿಸಿ ಯೇಸು ಸ್ವಾಮಿಯನ್ನು ಮಾತ್ರವೇ ನೀವು ಒಳಗೆ ಸೇರಿಸಿಕೊಳ್ಳಬೇಕು. ಯೇಸು ಸ್ವಾಮಿಯನ್ನು ಒಳಗೆ ಬರುವಾಗ ನಿಮ್ಮ ಬದುಕು ಆಶೀರ್ವಾದಕ್ಕೆ ಪಾತ್ರವಾಗುತ್ತದೆ, ನಿಮ್ಮ ಜೀವಿತ ಹಸನಾಗುತ್ತದೆ, ನೀವು ನಿಜ ಜೀವನದಲ್ಲಿ ಸೇರುವವರಾಗುತ್ತೀರಿ, ನಿಜ ಜೀವನದ ಮೂಲಕವಾಗಿ ದೇವರಾಜ್ಯಕ್ಕೆ ಬಾಧ್ಯಸ್ಥರಾಗುತ್ತೀರಿ. ಆ ಒಳ್ಳೆಯ ಮಾತುಗಳು ಬರುವಾಗ ಅದು ಯೇಸು ಸ್ವಾಮಿಯಿಂದ ಬರುವಂತಹ ಮಾತುಗಳಾಗುತ್ತದೆ. ನಿಮಗೆ ಒಳ್ಳೆಯ ಕಾರ್ಯಗಳು ತೋರುವಾಗ ಅದು ಯೇಸು ಸ್ವಾಮಿಯ ಕಾರ್ಯಗಳಾಗಿ ತೋರುವಂತಹದ್ದಾಗುತ್ತದೆ. ಒಳ್ಳೆಯ ವ್ಯಕ್ತಿತ್ವ ನಿಮಗೆ ಬರುವಾಗ ಅದು ಯೇಸು ಸ್ವಾಮಿಯಿಂದ ಬೇರೆಯಾದಂತಹ ಒಳ್ಳೆಯ ಸಂಗತಿಗಳಾಗುವುದರಿಂದ ಆ ಎಲ್ಲ ಒಳ್ಳೆಯ ಸಂಗತಿಗಳನ್ನು ನಿಮ್ಮ ಹೃದಯದ ಬಾಗಿಲನ್ನು ತೆಗೆದು ಆತನಿಗೆ ಸೇರಿಸಿಕೊಳ್ಳಬೇಕು. ನಾವು ವಿಶ್ವಾಸದಲ್ಲಿದ್ದೇವೆ, ದೇವರ ನಂಬಿಕೆಯಲ್ಲಿದ್ದೇವೆ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇವೆ, ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದೇವೆ ಎಂಬುದಾಗಿ ಹೇಳಿಯೂ ನೀವು ಕೆಟ್ಟತನದಲ್ಲಿ ಪಾಪದಲ್ಲಿ ನೀವು ಸಿಕ್ಕಿಕೊಂಡು ಬದುಕುತ್ತಾಗಿರುವುದಾದರೆ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿಲ್ಲ, ನಿಮ್ಮ ಮನೆಗಳಲ್ಲಿಲ್ಲ, ನಿಮ್ಮ ಕುಟುಂಬಗಳಲ್ಲಿಲ್ಲ, ನಿಮ್ಮ ಸಭೆಗಳಲ್ಲಿ ನಮ್ಮಲ್ಲಿ ಇಲ್ಲದೆ ಆತನು ಇಲ್ಲದಂತಹ ಪರಿಸ್ಥಿತಿಯಿಂದ ಸೈತಾನನು ಮನೆ ಮಾಡಿ ಆತನು ಬೇರೂರಿದವನಾಗಿ ಇರುವಾಗ ನಾವು ಕಣಕದ ಹಾದಿಯಲ್ಲಿದ್ದೇವೆ ಎಂಬುದಾಗಿ ಇಂದು 2 ಸಭೆಗಳ ಮೂಲಕ ನಮಗೆ ಎಚ್ಚರಿಕೆ ನೀಡುವಂತೂ ಇಹಲೋಕದ ಸಂಗತಿಗಳು ನಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸುವುದಿಲ್ಲ. ಇಹಲೋಕದ ಐಶ್ವರ್ಯ, ಈ ಆಸ್ತಿ, ಹಣ, ಸಂಪತ್ತು, ಅಧಿಕಾರ, ಸ್ಥಾನಮಾನ ಅದೆಲ್ಲವೂ ಕ್ಷಣಿಕ, ಅದೆಲ್ಲವೂ ನಶಿಸಿ ಹೋಗುವಂಥದ್ದು. ನಾವು ಕೂಡಿಟ್ಟುಕೊಳ್ಳುವಂತಹ ಸಂಗತಿಗಳೇನೆಂದರೆ ಅದು ದೇವರ ಆಶೀರ್ವಾದಗಳಾಗಿರಬೇಕು, ದೇವರ ಕೃಪಾವರಗಳಾಗಿರಬೇಕು, ದೇವರ ಎಲ್ಲ ವಿಧವಾದಂತಹ ಶ್ರೇಷ್ಠ ವರದಾನಗಳಿಂದ ಕೂಡಿದಂತಹ ಸಂಗತಿಗಳು ನನ್ನ ನಿಮ್ಮೆಲ್ಲರ ಬದುಕಿನಲ್ಲಿ ಇರಬೇಕು. ಲವೋದಿಕೆಯ ಇಲ್ಲವೇ ಯಾವುದೇ ರೀತಿಯಾದಂತಹ ಫಿಲಡೆಲ್ಫಿಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಪರಿಶುದ್ಧತೆ, ಅಸತ್ಯತೆ, ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರದಲ್ಲಿ ನಾವು ನೆಲೆಗೊಂಡಿರಬಾರದು. ಅಂತಹ ವ್ಯಕ್ತಿಗಳು ನಮ್ಮ ಅಕ್ಕಪಕ್ಕದಲ್ಲಿ ಇರುವಾಗ ಆ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವವರು ಯಾರಾದರೂ ಇದ್ದರೆ ಅದು ನನ್ನ ತಂದೆಯೇ ಆಗಲಿ, ನನ್ನ ತಾಯಿಯೇ ಆಗಲಿ, ನಾವು ಅವರನ್ನು ಎಚ್ಚರಿಸಿ ಅವರನ್ನು ಸಹ ಸರಿಯಾದ ಮಾರ್ಗಕ್ಕೆ, ದೇವರ ಮಾರ್ಗಕ್ಕೆ ನಾವು ತರುವವರಾಗಿರಬೇಕು. ನನ್ನ ತಂದೆ ಹೇಳ್ತಾ ಇದ್ದರೆ ಸೈತಾನ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ ನಡೆಯಬೇಡ್ರಿ. ನಿಮ್ಮೆಲ್ಲರ ತಂದೆ ಯೆಹೋವನು, ನಿಮ್ಮೆಲ್ಲರ ರಕ್ಷಕ, ವಿಮೋಚಕ ಯೇಸು ಸ್ವಾಮಿ. ಯಾಕಂದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ನಾನಾಗಲಿ, ನನ್ನ ತಂದೆಯಾಗಲಿ, ನನ್ನ ತಾಯಿಯಾಗಲಿ, ನನ್ನ ಪರವಾಗಿ ಆಗಲಿ, ನಿಮ್ಮ ಪರವಾಗಿ ಯಾರೂ ಸಹ ನಿಮ್ಮನ್ನು ಕಾಪಾಡುವುದಕ್ಕೆ ಬರುವುದಿಲ್ಲ. ಯೇಸು ಸ್ವಾಮಿಯ ಮಾತಿನಿಂದ ನೀವು ಜೀವಿಸಿದರೆ ಮಾತ್ರ ನಿಮ್ಮ ಪರವಾಗಿ ಯೇಸು ಸ್ವಾಮಿ ನಿಲ್ತಾನೆ. ಈ ಲೋಕದಲ್ಲಿ ನೀವು ಕ್ರಿಸ್ತನವರು ಎಂಬುದಾಗಿ ಹೇಳಿದರೆ ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಸ್ವಾಮಿ ಈ ಮಗಳು ನನ್ನವಳು ಎಂಬುದಾಗಿ ತಂದೆಯಾದ ಯೆಹೋವನ ಮುಂದೆ ಹೇಳ್ತಾನೆ. ನನ್ನ ತಂದೆ ಒಳ್ಳೆಯವರಾಗಿದ್ದು ನಾನು ಕೆಟ್ಟವನಾಗಿರುವಾಗ ನನ್ನ ತಂದೆ ನ್ಯಾಯ ತೀರ್ಪಿನ ದಿನದಲ್ಲಿ ನನ್ನ ಮಗನನ್ನು ಒಳಗೆ ಸೇರಿಸಿಕೊಳ್ರಿ ಅಂದರೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಒಳ್ಳೆಯವರಾದ ಕಾರಣ ನಿನ್ನನ್ನು ಸೇರಿಸಿಕೊಳ್ತೇನೆ,
ನಿನ್ನ ಮಗನು ಕೆಟ್ಟವನಾದ ಕಾರಣ ನಿನ್ನ ಮಗನು ನನ್ನ ಲೋಕದಿಂದ ಹೊರಗೆ ತಳ್ಳಿ ನಾರಕ್ಕೆ ತಳ್ಳಿಬಿಡ್ತೇನೆ ಅಂತ. ಒಳ್ಳೆಯದನ್ನು ಬೋಧಿಸುವಂತ, ಒಳ್ಳೆಯದನ್ನು ತಿಳಿಸುವಂತ ಯಾರೇ ಆಗಲಿ ಅದರ ಮಾತುಗಳನ್ನು, ಅದರ ಮಾದರಿಯನ್ನು, ಆ ಮಾರ್ಗಗಳನ್ನು ಅನುಸರಿಸಿದೆ. ಕೆಟ್ಟದನ್ನು ಯಾರೇ ಪ್ರೀತಿಸಿದರು, ಯಾರೇ ಪ್ರಬೋಧನೆ ಮಾಡಿದರು, ಯಾರೇ ನಮ್ಮನ್ನು ಆ ಮಾರ್ಗದಲ್ಲಿ ನಡೆಸಿದರು, ಅವರ ಮಾತುಗಳನ್ನು ಸಹ ಕೇಳಬೇಡ್ರಿ. ಅವರಿಂದ ನೀವು ದೂರವಿದ್ದು, ಸೈತಾನನ ಸಮಾಜದಿಂದಲೂ ಸೈತಾನ ಆಳ್ವಿಕೆಯಿಂದ ನೀವು ದೂರವಿದ್ದು ಯೋಗ್ಯವಾದಂತಹ ವಾಕ್ಯದ ಪ್ರಬೋಧನೆಗೆ ಅನುಸಾರವಾಗಿ ಪರಿಶುದ್ಧರು, ಸತ್ಯವಂತರು, ನ್ಯಾಯವಂತರು ಆಗಿರ್ಬೇಕು. ನಿಮ್ಮ ಸಂಪಾದನೆಯಲ್ಲಿ ಪರಿಶುದ್ಧತೆ ಇರಲಿ, ನಿಮ್ಮ ಆದಾಯದಲ್ಲಿ ಸತ್ಯಪರವಾಗಿರಲಿ, ನ್ಯಾಯಯುತವಾಗಿ ನೀವು ಸಂಪಾದನೆಗಳನ್ನು ಮಾಡಿ, ನಿಮ್ಮ ಕೂಡಿಟ್ಟುಕೊಳ್ಳುವಿಕೆ, ನಿಮ್ಮ ಸೇವಿಂಗ್ಸ್ ಅದೇನಿದ್ರು ಎಲ್ಲವೂ ನ್ಯಾಯಯುತವಾಗಿರಲಿ. ನಿಮ್ಮ ಮಾತುಗಳು, ನಿಮ್ಮ ವರ್ತನೆಗಳು, ನಿಮ್ಮ ವ್ಯಕ್ತಿತ್ವಗಳು ಅದು ದೇವರಿಗೆ ಮೆಚ್ಚುಗೆಯನ್ನು ತರುವಂತದ್ದಾಗಿರಲಿ ವಿನಃ ಮನುಷ್ಯರನ್ನು ಮೆಚ್ಚಿಸುವಂತಹ ಯಾವುದೇ ಮಾತುಗಳು, ಯಾವುದೇ ಕಾರ್ಯಗಳು, ಯಾವುದೇ ಕೃತ್ಯಗಳು ಆಗಿರದೇ ಇರುತ್ತವೆ. ಯಾಕಂದ್ರೆ ನಿಮ್ಮನ್ನು ಮೆಚ್ಚುವಂಥದ್ದು ದೇವರಾಗಿರಬೇಕು. ಯಾಕಂದ್ರೆ ದೇವರಲ್ಲಿ ನಿಮಗೆ ಆಶೀರ್ವಾದವು, ದೇವರಲ್ಲಿ ನಿಮಗೆ ನಿತ್ಯಜೀವು, ದೇವರಲ್ಲಿ ನಿಮಗೆ ನಿತ್ಯಜೀವ ಎಂಬ ಜಯಮಾಲೆಯು ಸಿಕ್ಕುವಂತದ್ದಾಗಿದೆ. ಮನುಷ್ಯರಿಂದ ಯಾವುದೇ ರೀತಿಯಲ್ಲೂ ಸಹ ನಿಮಗೆ ದೊರಕುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಕೊಡುವಂತ ಸುಖ ಅದು ಕ್ಷಣಿಕ, ಆದರೆ ದೇವರು ಕೊಡುವಂತ ಸುಖ ಅದು ಶಾಶ್ವತ. ಶಾಶ್ವತವಾದಂತಹ ದೇವರ ರಾಜ್ಯದಲ್ಲಿ ಸೇರುವಂತಹ ಅಭಿಲಾಷೆಗಳನ್ನು, ಅಭಿರುಚಿಗಳನ್ನು, ಆ ರೀತಿಯಾದಂತಹ ಗುರಿ ಇಟ್ಟುಕೊಂಡವರಾಗಿರುವುದಕ್ಕೆ ಎಲ್ಲ ಸಭೆಗಳಿಗೆ ಎಚ್ಚರಿಸಿದಂತೆ ಇಂದು ನಮಗೂ ಸಹ ಅದೇ ರೀತಿಯಾದಂತಹ ಎಚ್ಚರಿಕೆ ಮಾತುಗಳಿವೆ. ಮತ್ತು ನಾವು ನೀವು ಮನೆಗಳಿಗೆ ಹೋಗಿ ಧ್ಯಾನ ಮಾಡಿ ಅದರಲ್ಲಿರುವಂತಹ ಎಚ್ಚರಿಕೆ ಮಾತುಗಳನ್ನು ನೀವು ನನಗೆ ಈ ಮಾತುಗಳನ್ನು ದೇವರು ಹೇಳುತ್ತಿದ್ದಾನೆ ಎನ್ನುವಂತಹ ಆಲೋಚನೆಯಿಂದ ಅದನ್ನು ತಿದ್ದಿ ಸರಿಪಡಿಸಿಕೊಳ್ಳುವಂತಹ ಸರಿಯಾದ ಮಾರ್ಗದಲ್ಲಿ ನೀವು ನಡೆಯುವುದಕ್ಕೆ ಪ್ರಯತ್ನ ಮಾಡಿ. ಜೀವೋಪಚಯಮಾನಗಳಿಗೆ ಕಾದಿದ್ದೇವೆ, ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರುಗಳಿವೆ. ನಿತ್ಯ ಜೀವನದಲ್ಲಿ ನಿಮ್ಮನ್ನು ಸೇರಿಸುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ನೀವು ಆ ಸಿದ್ಧವಾಗಿರುವಂತಹ ಯಾವುದನ್ನು ನಿಮ್ಮ ಕಾಲಿನಿಂದಾಗಲಿ, ನಿಮ್ಮ ಅಹಂಕಾರದಿಂದಾಗಲಿ, ದರ್ಪದಿಂದಾಗಲಿ, ಚಮ್ಮದಿಂದಾಗಲಿ, ಸೈತಾನನ ಯುಕ್ತಿ ಕುತಂತ್ರ ಮತ್ತು ದುಷ್ಪ್ರೇರಣೆಯಿಂದಾಗಲು ತಳ್ಳಿಬಿಡಬೇಡಿ, ಒದೆಬೇಡಿ, ತಿರಸ್ಕಾರ ಮಾಡಬೇಡಿ. ದೇವರು ನಿಮಗಾಗಿ ಕಾಯುತ್ತಾ ಇದ್ದಾನೆ. ದೇವರು ನಿಮಗೋಸ್ಕರ ತನ್ನ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಆತ್ಮದಿಂದ ಇದ್ದಾನೆ. ನಿಮ್ಮ ಆತ್ಮಗಳ ರಕ್ಷಣೆಗಾಗಿ ನೀವು ಬದುಕಿರಿ, ನಿಮ್ಮ ದೇಹದ ರಕ್ಷಣೆಗಾಗಿ ನೀವು ಬದುಕಬೇಡಿ. ಸೈತಾನನ ಪರವಾಗಿ ಜೀವಿಸಬೇಡಿ, ದೇವರ ಪರವಾಗಿ ದುಷ್ಪ್ರೇರಣೆಗೆ ಒಳಗಾಗಬೇಡಿ. ಪವಿತ್ರಾತ್ಮ ಪ್ರೇರಣೆಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ವಾಕ್ಯದ ಧ್ಯಾನದಲ್ಲಿ ನಿರತರಾಗಿರಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ನಿರತರಾಗಿರಿ. ಸತ್ಯ ಪರವಾಗಿ, ನ್ಯಾಯಪರವಾಗಿ, ನೀತಿ ಉಳ್ಳವರಾಗಿ, ಪರಿಶುದ್ಧರಾಗಿ ಜೀವಿಸುವುದಾದರೆ ಖಚಿತವಾಗಿ ನಿಮಗೆ ನೀತಿ ಸಿಗುವುದೇ. ಆ ನೀತಿ ಸಿಗದ ಬಾಗಿಲನ್ನು ತೆರೆಯುವುದಕ್ಕೆ ದೇವರ ನಿಮ್ಮನ್ನು ಆ ಮಾರ್ಗದಲ್ಲಿ ನಡೆಸಬೇಕು. ಆಮೇಲೆ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಮರ್ಪಿಸೋಣ. ತಮಿಳಿನ ಒಂದು ಕೀರ್ತನೆಗಳು ಹಾಡುವಾಗ ನಮ್ಮ ಪ್ರಾರ್ಥನೆಯನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋಣ.
ಎಲ್ಲ ವರದಾನಗಳ ತುಂಬಿಲ್ಲದ ಮೂಲಗಳಿಗೆ ಕಾರಣವಾಗಿದ್ದೇವೆ. ನಾವು ಬರಿಗೆಯಲ್ಲಿ ಬಾರದಲ್ಲಿ ಕೊಟ್ಟಿರುವುದನ್ನೇ ನಿನ್ನ ಹೆಸರಿನಾಗೆ ಅದ್ಭುತದಿಂದ ಅರ್ಪಿಸಬೇಕು. ನಾವು ಕಲಿತಂತಹ ವಾಕ್ಯಗಳನ್ನು ನಾವು ಮರೆತು ಹೋದ ಹಾಗೆ ನಿನ್ನ ವಾಕ್ಯದ ಪ್ರಬೋಧನೆಯ ಎಚ್ಚರಿಕೆಯ ಮಾತುಗಳು ನಮ್ಮ ವಿರುದ್ಧದ ಬಾಳ್ವೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಫಿಲದೆಲ್ಫಿಯ ಸಭೆಗೆ, ಲವೋದಿಕೀಯ ಸಭೆಗೆ ನೀನು ಎಚ್ಚರಿಕೆಯನ್ನು ನಿನ್ನ ಮಾತುಗಳನ್ನು ತಿಳಿಸಿದ ಹಾಗೆ ನಾವು ಸಹ ಪರಿಶುದ್ಧರು, ಸತ್ಯವಂತರು, ಸರ್ವಸುಗುಣವುಳ್ಳಂತಹ ನೀತಿಯುಳ್ಳ ಮಕ್ಕಳು ನಾವಾಗಿರುವುದಕ್ಕೆ ನಿಮಗೆ ಸಹಾಯವನ್ನು ನಿನ್ನ ಮಾರ್ಗದಲ್ಲಿ ನಡೆಸುವ ಇಹಲೋಕದಲ್ಲಿ ಬಂದ ಯಾವುದೇ ಸಂತೋಷಕ್ಕಾಗಿ, ಐಶ್ವರ್ಯ, ಸ್ಥಾನಮಾನ, ಅಧಿಕಾರಕ್ಕಾಗಿ, ಘನತೆಗಾಗಿ ನಾವು ಬದುಕದೆ ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಬೇಕಾದಂತಹ ಜೀವವೆಂಬ ಜಯಮಾನವನ್ನು ಹೊಂದುವುದಕ್ಕೆ ನೀವು ಕೊಡುವಂತಹ ಮಾನ ಗೌರವಗಳನ್ನು ನಾವು ಸ್ವೀಕರಿಸುವಂತವರಾಗಿರುವುದಕ್ಕೆ, ನಿನ್ನ ಜೀವನದಲ್ಲಿ ನಿನ್ನ ರಾಜ್ಯದಲ್ಲಿ ನಾವು ಪಾಲ್ಗಾಣಿಕೆಯನ್ನು ಹೊಂದುವಂತಹ ಮಕ್ಕಳಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಪಾಲಿಸುವ ಈ ಲೋಕದಲ್ಲಿ ಸೈತಾನನ ಪ್ರೇರಣೆ, ಸೈತಾನನ ಕುಯುಕ್ತಿಗಳು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಒಳಗಾದ ಹಾಗೆ ನಾವು ಶೋಧನೆಗಳನ್ನು ಬಿಡಿಸಿ ನಾವು ತಪ್ಪಿಸಿ ನಿನ್ನ ಮಾರ್ಗದಲ್ಲಿ ನಡೆಸಬೇಕು. 7 ಸಭೆಗಳು ನೀನು ಅನುಗ್ರಹಿಸಿದಂತಹ ಮಾತುಗಳು ನಮ್ಮ ಬದುಕಿನಲ್ಲಿ ಯಾವಾಗಲೂ ಎಚ್ಚರಿಸುತ್ತಲೇ ನಮ್ಮನ್ನು ನಿನ್ನ ಹಾದಿಯಲ್ಲಿ ನಡೆಸುವುದಾಗಲಿ. ನಿನ್ನ ಮೇಲಿನ ಪ್ರೀತಿಯನ್ನು ನಾವು ಬಿಟ್ಟು ಬಿಟ್ಟಿದ್ದರೆ ಆ ಪ್ರೀತಿ ನೆಲೆಗೊಳ್ಳುವ ಹಾಗೆ ಮಾಡಿ. ನಿನಗೋಸ್ಕರ ನಮಗೆ ಎಷ್ಟೇ ಹಿಂಸೆಗಳು, ಸಂಕಟಗಳು, ವೇದನೆಗಳು, ರೋಗಗಳು, ಕಣ್ಣೀರು, ಸಾಯುವಷ್ಟರ ಮಟ್ಟಿಗೆ ನಮಗೆ ಶೋಧನೆಗಳು ಬರುವಾಗ ನಿನ್ನನ್ನು ಬಿಟ್ಟು ನಿನ್ನನ್ನು ಅಗಲಿ ನಾವು ಜೀವಿಸಿದ ಹಾಗೆ ನಾವು ಬದುಕಿದರೂ ಸತ್ತರು ಕರ್ತನ ಮೇಲಾಗಿ ಸಾಯಬೇಕು. ಹಾಗೆ ನಿನಗೋಸ್ಕರ ನಾವು ಸಾಯುವುದಕ್ಕೂ ಸಿದ್ಧರಾಗಿದ್ದು ನಮಗೆ ದುಷ್ಪ್ರೇರಣೆಗಳಿಂದ ಸೈತಾನ ಮಾರ್ಗಕ್ಕೆ ನಡೆಸುವಂತವರು ನಮ್ಮ ಕುಟುಂಬದವರಾಗಲಿ, ನಮ್ಮ ಜೊತೆಗಾರರಾಗಲಿ, ನಮ್ಮ ಸ್ನೇಹಿತರಾಗಲಿ, ನಮ್ಮ ವಿದೇಶಿಗಳಾಗಲಿ ನಿನ್ನ ಮಾರ್ಗವನ್ನು ಬಿಟ್ಟು ಬದುಕುವುದಾಗಿ ಬಿಡುವಾಗ ನಾವು ಕೆಟ್ಟತನಕ್ಕೆ ಸೋತು ಹೋಗುತ್ತದೆ. ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸುವ ಹಾಗೆ ಮಾಡಿಸುವ ಯಜ್ಞಗಳಂತಹ ಮಧ್ವಾಚಾರಗಳನ್ನು ಕಲಿಸುವಂತವರು ಯಾರಾದರೂ ನಮ್ಮ ಮಧ್ಯದಲ್ಲಿದ್ದರೆ, ಇಲ್ಲ ನಾವೇ ಆ ದುರಾಚಾರದಲ್ಲಿ ಬದುಕುತ್ತಾಗಿರುವುದಾದರೆ ನಮಗೇನು ಅವಕಾಶವನ್ನು ನೀಡಿ ಆ ಅವಕಾಶವನ್ನು ಬಳಸಿಕೊಂಡು ದುರಾಚಾರಗಳನ್ನು, ದುಷ್ಕೃತ್ಯಗಳನ್ನು ನಾವು ಬಿಟ್ಟು ಬಿಟ್ಟು ಪಾಪಗಳಿಂದ, ಪಾಪಗಳ ಸಂಬೋಲೆಯಿಂದ ನಾವು ಬಂಧಿತರಾಗಿರುವಾಗ ಅದೆಲ್ಲವುಗಳಿಂದ ಬಿಡುಗಡೆಯನ್ನು ಹೊಂದಿ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡಿ. ನಾವು ಸಂತವರಾಗಿ ಯಾವುದೇ ಆಧ್ಯಾತ್ಮಿಕತೆಗೆ ನಾವು ಒತ್ತು ಕೊಡದೆ ಆತ್ಮಿಕ ವಿಷಯಗಳಲ್ಲಿ ನಾವು ತಲ್ಲೀನರಾಗದೆ ಹೋಗುವಾಗ ನಿನ್ನ ವಾಕ್ಯವು ಹೇಳುತ್ತದೆ ನಾವು ಬದುಕಿದರೂ ಸಂತವರೇ ಎಂಬುದಾಗಿ. ಹೀಗಿರುವಲ್ಲಿ ವಾಕ್ಯದ ಧ್ಯಾನ, ಪ್ರಾರ್ಥನೆ, ಉಪವಾಸಗಳಲ್ಲಿ ನಾವು ಜೀವವುಳ್ಳವರು, ಜೀವವುಳ್ಳ ದೇವರನ್ನು ಆರಾಧಿಸುವಂತವರು, ಜೀವವುಳ್ಳ ಯೇಸುವನ್ನು ಅವಲಂಬಿಸಿ ಹಿಂಬಾಲಿಸಿ ಶಿಷ್ಯರಾಗಿ, ಮಕ್ಕಳಾಗಿ ಬದುಕುತ್ತಾ ಇರುವರು ಎಂಬುದಾಗಿ ಜಗತ್ತಿಗೆ ನಾವು ಸಾಕ್ಷಿಯಾಗಿ ಮಾದರಿಯಾಗಿ ತೋರ್ಪಡಿಸುವಂತಹ ಬದುಕನ್ನು ನಾವು ನಡೆಸುವ ಹೋಗಲು ನೀನು ನಮಗೆ ಸಹಾಯವನ್ನು ವಹಿಸಬೇಕು. ನಮ್ಮ ಎಲ್ಲ ವಾಕ್ಯದ ಅರಿವು, ವಾಕ್ಯದ ಜ್ಞಾನ, ವಾಕ್ಯದ ಪ್ರಜ್ಞೆ, ವಾಕ್ಯದ ತಿಳುವಳಿಕೆ ನಮ್ಮನ್ನು ಸದಾಕಾಲವು, ನಮ್ಮ ಜೀವಿತವನ್ನು, ನಮ್ಮ ಭವಿಷ್ಯ ಕಾಲವನ್ನು ಆಳುವಂತಹ ಸೈತಾನ ಆಳ್ವಿಕೆಯಿಂದ ನಿನ್ನ ವಾಕ್ಯದ ಆಳ್ವಿಕೆ ನಮ್ಮನ್ನು ಆಳುವಂತಾಗಲಿ. ಸೈತಾನನು ನಮ್ಮನ್ನು ನಡೆಸುವುದಲ್ಲ, ನೀನು ನಮ್ಮ ಒಡೆಯರು, ನಮ್ಮ ಪ್ರಭು ರಕ್ಷಣೆ ಮಾಡಿದ್ದು ನಮ್ಮನ್ನು ನಡೆಸುತ್ತೇವೆ. ನಿನ್ನ ಪ್ರೀತಿ ಮಮತೆ ವಾತ್ಸಲ್ಯದ ನಾಮನಾಗಿ ಹೇಳಿದ್ದು ಅದೇ ರೀತಿಯಾದಂತಹ ಪ್ರೀತಿ ಮಮತೆಯಿಂದಲೇ ಇತರರೊಂದಿಗೆ ನಾವು ಬದುಕುವಂತೆ ಮಾಡಿಸುವುದು. ನಮ್ಮ ಸಂಪಾದನೆ, ನಮ್ಮ ಆದಾಯ, ನಮ್ಮ ಉದ್ಯೋಗ, ನ್ಯಾಯ, ನೀತಿ, ಸತ್ಯದಿಂದ ಕೂಡಿದವರಾಗಿರಲಿ. ನಮ್ಮ ಮಾತು, ನಮ್ಮ ಕೃತ್ಯ, ನಮ್ಮ ವರ್ತನೆ, ಸ್ವಭಾವ, ಪರಿಶುದ್ಧವೆಂಬ ಭೂಷಣ ಧೋರಣೆ ನಾವು ಎಲ್ಲವುಗಳಿಂದ ಅಂತಹ ರೀತಿಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ಸತ್ಯವಾಗಿ ನೀತಿಯುಳ್ಳ ಮಕ್ಕಳಾಗಿ ನಮ್ಮನ್ನು ನಾವು ಪ್ರತಿಬಿಂಬಿಸುವ ಹಾಗೆ ಅಂತ್ಯವಾಗಿ ಕ್ರಿಸ್ತನನ್ನೇ ಪ್ರತಿಬಿಂಬಿಸುವಂತಹ ಸದ್ಭಕ್ತ ಜನರಾಗಿ, ಸದ್ಭಕ್ತ ಸಮುದಾಯವಾಗಿ, ಸದ್ಭಕ್ತವಾದಂತಹ ಮಕ್ಕಳಾಗಿ ನಾವು ಬದುಕಲು
ನೀನು ನಮಗೆ ಸಹಾಯವೂ ತೇಜು ನಾವು ಮೂಲಕವಾಗಿ ನ್ಯಾಯಪಾಲಿಸಲು ನಿನ್ನ ಕೃಪೆಯನ್ನು ನಮ್ಮನ್ನು ತುಂಬಿಸಿ ಮುನ್ನಡೆಸುವುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೇವರಿಂದ ಬೇಡುತ್ತೇವೆ. ಇದರಿಂದ ನಾವು ಮಾಡುವ ಸಂಗೀತಗಳಲ್ಲಿ 255ನೇ ಸಂಗೀತವನ್ನು ಮಾಡೋಣ. 255ನೇ ಸಂಗೀತ ಜಪಕಾಲದ ರೀತಿಯ ವಾಕ್ಯ ಕೇಳಿಕೊಂಡು ನಿನ್ನ ಆಶೀರ್ವಾದ ತುಂಬ ದಯಪಾಲಿಸು. ವಿಶ್ವಾಸದಲ್ಲಿ ಆಶೀರ್ವಾದವನ್ನು ನ್ಯಾಯ ನೀತಿ ಸತ್ಯ ಧರ್ಮದ ವಿಷಯದಲ್ಲಿ ತನ್ನ ಸಧರ್ಮವನ್ನೇ ಸ್ಥಾಪಿಸಿದಂತ ಕರ್ತನಾದ ಯೇಸುವಿನ ಕೃಪೆ ಪ್ರೀತಿ ಮಹತೆಯನ್ನು ತನ್ನ ಮಗನನ್ನು ಕೊಡುವುದರ ಮೂಲಕವಾಗಿ ವ್ಯಕ್ತಪಡಿಸಿದ ದೇವರ ಪ್ರೀತಿ ನಾವು ಪರಿಶುದ್ಧರು ಸತ್ಯವಂತರು ಸರ್ವ ಸುಗುಣವುಳ್ಳವರಾಗಿ ದೇವ ಮಾರ್ಗದಲ್ಲಿ ದೇವರಾಜ್ಯಕ್ಕೆ ಸೇರಬೇಕೆನ್ನುವಂತ ಆಲೋಚನೆಯಿಂದ ಪವಿತ್ರಾತ್ಮ ಸ್ಪಿರಿಟ್ ಅನ್ನಂತೆ ನಡೆಸುತ್ತೆ. ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನಿತ್ಯಕಾಲ